ಇದು ಯಾವುದು ಯಾವ ಇಲಾಖೆ ಹೇಳಿದ್ರಿ ನೀವು? KDB ಬಳ್ಳಾರಿ. ಇಲ್ಲಿಂದ ಕಡತಗಳನ್ನ ಎಲ್ಲಿಗೆ ತೊಗೊಂಡು ಹೋಗ್ತಿದ್ರಿ? ದಾವಣಗೆರೆಗೆ. ಯಾಕೆ ತೊಗೊಂಡು ಹೋಗ್ತಿದ್ರಿ? ನಿಮ್ಮ ಬಾಸ್ದು ಸೈನ್ ಮಾಡಿಸ್ಕೊಂಡು. ಯಾರು ಬಾಸು? ಶ್ರೀಧರ್ ಅಂತೇಳಿ. ಅವ್ರು ಯಾಕೆ ಇಲ್ಲಿ ಬರೋಲ್ಲ ಕಚೇರಿಗೆ? ಪ್ರಮೋಷನ್ ಆಗ್ಯದ, ಅವ್ರು ಬರೋಕ್ಕಾಗಲ್ಲ ಅಂತ ಹೇಳ್ಯಾರ ನಿನ್ನೆ ರಾತ್ರಿ ಫೋನಲ್ಲಿ. ಹಾಂ ಆಯಿತು, ಬರೋಕ್ಕಾಗಲ್ಲ ಅಂತ ಹೇಳಿದ್ರಿ. ಕಡತಗಳನ್ನ ಸರ್ಕಾರಿ ಕಚೇರಿಯಿಂದ ಹೆಂಗೆ ತೊಗೊಂಡು ಹೋಗ್ತೀರಿ ನೀವು? ಏನು ಹೇಳ್ಯಾರ್ರಿ, ಬೇಡ ಅಂದ್ರೆ ವಾಪಸ್ ಹಾಕ್ಬಿಡ್ತೀವಿ. ಅಲ್ಲ ಬೇಡ ಅಂದ್ರಲ್ಲ, ಇದು ಸರ್ಕಾರದ ಸೊತ್ತು ಸರ್ ಆಯ್ತಾ. ಇಲ್ಲಿಂದ ಯಾವುದೇ ಒಂದು ಕಡತೆ ಮಿಸ್ ಆದರೆ ನೀವು ಡಿಪಾರ್ಟ್ಮೆಂಟ್ ಓಕೆ, ಅದೇನೆ ನಿಮಗೆ ಸಂಡೇ ಡ್ಯೂಟಿ ಇದೆನಾ? ಇಲ್ಲ. ಮತ್ತೆ ಯಾವ ಥರ ಕೆಲಸ ಮಾಡ್ತೀರಿ ನೀವು? ನೀವು ಸಂಡೇ ಮಾಡ್ತೀರಲ್ಲ. ಯಾರು? ನಾವು ನಿಮ್ಗೋಸ್ಕರನೇ ಮಾಡ್ತಿರೋದು. ನೀವೆಲ್ಲ ಈ ಥರ ಕೆಲಸಗಳು ಮಾಡ್ತಾ ಇದೀವಿ ಅಂತೇಳಿ ಈ ಥರ ಕೆಲಸಗಳು ಮಾಡ್ತಾ ಇದೀವಿ ನಾವು. ಆಯ್ತಾ, ವಾಪಸ್ ಹಾಕೋದಲ್ಲ. ಹೆಂಗ ನೀವು ತಗೊಂಡ್ಬಂದ್ರಿ? 112 ಫೋನ್ ಹಚ್ಚಿ ಗಾಡಿನ. 112 ಫೋನ್ ಹಚ್ಚಿ ನೋಡಿ ಬಂಧುಗಳೇ, ಇದನ್ನ ಇಲ್ಲಿಂದ ದಾವಣಗೆರೆಗೆ ಅಂತ ಸಾಗಿಸ್ತಾ ಇದ್ದಾರೆ. ಇದು KRDB ಇಲಾಖೆ ಬಳ್ಳಾರಿನಲ್ಲಿ. ಇವತ್ತು ಸಂಡೇ ಬೇರೆ, ಭಾನುವಾರ ರಜೆ ದಿನ. ಹಂಗಾಗಿ ಯಾವುದೇ ಒಂದು ಇದು ರಿಜಿಸ್ಟರ್ ಮೂವ್ಮೆಂಟ್ನಲ್ಲಿ ದಾಖಲೆನ ಮೆನ್ಷನ್ ಮಾಡಿಲ್ಲ ಇಲ್ಲಿಂದ. ಮತ್ತು ಇವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಏನು ದಾಖಲೆ ಮೆನ್ಷನ್ ಮಾಡಿದೆ ಸರ್? ಇದನ್ನು ಮೂವ್ಮೆಂಟ್ ರಿಜಿಸ್ಟರ್ನಲ್ಲಿ ನೀವು ದಾಖಲೆ ತೊಗೊಂಡು ಹೋಗ್ಬೇಕಾದ್ರೆ ಇಷ್ಟೆಲ್ಲ ದಾಖಲೆಗಳು, ಸರ್ಕಾರಿ ಇಲಾಖೆ ದಾಖಲೆಗಳು ನೋಡಿ. ಈ ಗಾಡಿ ನಂಬರು K643044. ತಾವು ಡ್ರೈವರಾ? ಇದೆ ಹೊರಗಡೆ ಅಂದರೆ ಔಟ್ಸೈಡ್ ಅಂದರೆ ಬಾಡಿಗೆ ರೆಂಟಲ್ಲಿ ಬಂದಿರ ನೀವು? ಬಾಡಿಗೆ ಕರ್ಕೊಂಡ್ಬಂದಿರ ಇವರು? ಯಾಕೆ ಸರ್, ತಮ್ಮ ಸರ್ಕಾರಿ ವಾಹನನೇ ಬಳಸ್ಬೋದಿತ್ತಲ್ಲ ನೀವು? ಅಲ್ಲ ಸರ್, ಸರ್ಕಾರಿ ಕಡತಗಳಿದಾವೆ ಗಾಡಿನಲ್ಲಿ, ನೀವು ಸರ್ಕಾರ ವಾಹನ ಬಳಸ್ಬೋದಿತ್ತಲ್ಲ, ಯಾಕೆ ಬಳಸಿಲ್ಲ? ನೀವು ಸರ್ಕಾರಿ ಅಧಿಕಾರಿ ಇದ್ರಿ, ನಿಮ್ಗೆ ಯಾಕೆ ಅಷ್ಟು ಭಯ? ಅಲ್ಲ ವಾಪಸ್ ಹಾಕೋದಲ್ಲ ಸರ್ ಇದು. ನೀವು ಸರ್ಕಾರಕ್ಕೆ ಮೋಸ ಮಾಡ್ತಿದ್ರ. ಏನ್ ತಗೊಂಡು ಹೋಗ್ತಿದ್ರ? ಕಡತಗಳನ್ನ ತಗೊಂಡು ಹೋಗ್ತಿದ್ರ. ಬ್ಯಾಡ ಅಂದ್ರೆ ಬಿಸಾಕೋದಲ್ಲ. ಈಗ ಕೇಸ್ ಮಾಡ್ತೀನಿ ನಾನು. 112 ಫೋನ್ ಮಾಡ್ರಿ. ಮಾಡಿ, ಬೇಗ ಮಾಡಿ ಮೇಡಮ್. ನಮಸ್ಕಾರ ಮೇಡಮ್. ಇದು ಬಳ್ಳಾರಿ 112 ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು. 112 ಸರ್ಕಾರಿ ಕಡತಗಳನ್ನ ಕತ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇಂಡಸ್ಟ್ರಿಯಲ್ 2 ನೋಡಿ. KIADB ಇದೇ ಕಚೇರಿ. ಈಗ ಕಚೇರಿಯಿಂದ ಹೊರಗೆ ಬರ್ತಿದ್ದಂಗೆ ನಾವು ಅದನ್ನು ವಾಹನವನ್ನು ನಿಲ್ಲಿಸಿದ್ದೀವಿ. ಸರ್ಕಾರದ ಕಡತಗಳನ್ನ ಯಾವ ರೀತಿಯಲ್ಲಿ ಇವರು ಪ್ರೈವೇಟ್ ವಾಹನದಲ್ಲಿ ಭಾನುವಾರ ದಿವಸ, ಅದು ರಜೆ ದಿನಗಳಲ್ಲಿ ಅವ್ರು ಸಾಹೇಬ್ರಂತ ಯಾರೋ ಸಾಹೇಬರು ಅವರು ಅಲ್ಲಿಗೆ ತರಿಸ್ಕೊಂಡಿದ್ದಾರೆ. ಅಂದರೆ ಇವ್ರು ಕೆಲಸ ಮಾಡೋಕ್ಕೆ ಕಚೇರಿಗೆ ಬರೋಕ್ಕಾಗಲ್ಲ. ಇವರು ಕಚೇರಿಗೆ ಬರಲಾರ್ದೆ ಇವ್ರು ಇರೋ ಜಾಗಕ್ಕೆ ಕಡತಗಳನ್ನ ತಗೊಂಡೋಗಿ ಕೆಲಸ ಮಾಡಿ ಅದರಲ್ಲಿ ಯಾವ ಕಡತಗಳನ್ನ ಯಾರಿಗೆ ಮಾರಾಟ ಮಾಡ್ತಾರೋ ಗೊತ್ತಾಗಲ್ಲ. ಈ ರೀತಿಯಲ್ಲಿ ಸರ್ಕಾರದ ಅಧಿಕಾರಿಗಳು ಬೇಜವಾಬ್ದಾರಿತನ ಮತ್ತು ಏನು ಕಳ್ಳ ಸಾಗಾಣಿಕೆ ಅಂತಾರೆ ಇದನ್ನ. ಸರ್ಕಾರದ ಕಡತಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದರೆ ಇನ್ನು ಏನು ಅಭಿವೃದ್ಧಿ ಆಗುತ್ತೆ? ನಮ್ಮ ರಾಜ್ಯನ ಕೊಳ್ಳೆ ಹೊಡ್ತಕ್ಕಂಥ ಅಧಿಕಾರಿಗಳು ಇವರೆಲ್ಲ. ಇಂಥವರು ಇದೇನೋ ರಾತ್ರಿ ಎಲ್ಲ ಕಾತ್ಕೊಂಡು ಕುತ್ಕೊಂಡು ಬೆಳಗ್ಗೆನೆ ಮುಂಜಿನ ಜಾವ ಒಯ್ಯುವಂಥ ಒಂದು ಕಾರ್ಯನ ಎಲ್ಲ ರೂಪಿಸ್ಕೊಂಡಿರ್ತಾರೆ. ಯಾರು ಇಲ್ಲಿ ಟೈಮ್ನಲ್ಲಿ ನಾವು ಸರ್ಕಾರಿ ಕಡತಗಳನ್ನು ನಾವು ಒಯ್ಬೋದು, ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ. ನಾವು ಏನು ಮಾಡಿದ್ರು ನಡೀತಿದೆ. ಅವರೆಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಈ ಕಡತಗಳನ್ನ ಅಲ್ಲಿಗೆ ತರಿಸ್ಕೊಂಡು ಇಲ್ಲಿ ಆಫೀಸಿಗೆ ಬರ್ದೇನೆ ಕೆಲಸಗಳು ಮಾಡ್ಕೊಂಡು ಇಲ್ಲಿ ಸರ್ಕಾರಕ್ಕೂ ಮೋಸ ಮತ್ತು ಇಲ್ಲಿ ನಾವು ತೆರಿಗೆ ಕಟ್ತಕ್ಕಂಥ ಸಾರ್ವಜನಿಕರಿಗೂ ಮೋಸ ಮಾಡ್ತಕ್ಕಂಥ ಈ ನಿಟ್ಟಿನಲ್ಲಿ ಇಂಥ ಒಂದು ಅಧಿಕಾರಿಗಳು, ನಾಲಾಯಕ ಅಧಿಕಾರಿಗಳು, ಬೇಜವಾಬ್ದಾರಿತನ ಅಧಿಕಾರಿಗಳು. ಒಂದು ಸರ್ಕಾರ ವಾಹನ ಇದೆ ಅವ್ರದ್ದೇ, ಆ ವಾಹನನ ಬಳಸ್ಬೋದಿತ್ತು ಇವರು. ಆದರೆ ಪ್ರೈವೇಟ್ ವಾಹನ ತೊಗೊಂಬಂದಿದ್ರೆ ಅದರಲ್ಲಿ ಯಾಕೆ ಹೇಳಿ ಸರ್? ನಿಮ್ಮದೇ ಸರ್ಕಾರದ ವಾಹನ ಇದೆ, ನಿಮಗೆ ಒಂದು ಸರ್ಕಾರ ವಾಹನ ಕೊಟ್ಟಿದೆ, ಅದೇ ವಾಹನದಲ್ಲಿ ಓದಬಹುದು ನೀವು. ಮತ್ತು ಇದ್ರದ್ದು ದಾಖಲಾತಿಗಳನ್ನ ಮೆನ್ಷನ್ ಮಾಡಿದ ಮೂಮೆಂಟ್ ರಿಜಿಸ್ಟರ್ ಇದೆ. ಎಲ್ಲಿಗೆ ಹೋಗ್ತಿದ್ರಿ ನೀವು? ತೊಗೊಂಬನ್ನಿ, ಇಲ್ಲಿಗೆ ತರಿಸಿ. ಅದು ಎಲ್ಲಿ ಮೆನ್ಷನ್ ಮಾಡಿದ್ರಿ ನೀವು? ತೋರಿಸಿ. ನೀವು ಪರ್ಮಿಷನ್ ತಗೊಂಡು ಆಫೀಸರ್ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ಗಾಡಿಯಲ್ಲೇ ತಗೊಂಡು ಹೋಗೋದಾಗುತ್ತಲ್ಲ ಸರ್? ಫೋನ್ ಎಲ್ಲ ನಾವು ಮಾತಾಡೋದೇನಿಲ್ಲ. ಅವರು ನೀವು ಮೂಮೆಂಟ್ ರಿಜಿಸ್ಟರ್ನಲ್ಲಿ ಮೂಮೆಂಟ್ ಮಾಡಿದ್ರ? ತಾವೊಂದು ಅಧಿಕಾರಿ ಇದ್ದೀರಿ, ಹೇಳಿ. ಬಂಧುಗಳೇ, ಅತಿ ಹೆಚ್ಚಾಗಿ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನೋಡಿ, ಇಂಥ ಕಳ್ಳ ಅಧಿಕಾರಿಗಳಿದ್ದಾರೆ. ಇಂಥ ಕಳ್ಳ ಅಧಿಕಾರಿಗಳನ್ನ ನಾವು ನಂಬ್ಕೊಂಡು ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀವಿ. ಇವರು ಅಧಿಕಾರಿಗಳು ನಮ್ಮನ್ನೇ ವಂಚನೆ ಮಾಡ್ತಾ ಇದ್ದಾರೆ. ನಮ್ಮ ಕಚೇರಿಗಳಲ್ಲಿ ಏನೇನು ಆಗ್ತಾ ಇದ್ದಾವೆ ಅವ್ಯವಹಾರಗಳಿಗೂ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಲೈವ್ನಲ್ಲಿ ನೋಡಿ ಎಷ್ಟು ಕಡತಗಳಿದ್ದಾವೆ ಇದರಲ್ಲಿ, ಈ ವಾಹನದಲ್ಲಿ. ಇದೆಲ್ಲ ಸರ್ಕಾರಿ ಕಡತಗಳು. ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ನೋಡಿ. ಒಂದಕ್ಕನ ಯಾವುದು ಒಂದು ಮಾಹಿತಿ ಇಲ್ಲ ಇವ್ರ ಹತ್ರ. ಒಂದು ರಿಜಿಸ್ಟರ್ ಮೂವ್ಮೆಂಟ್ನಲ್ಲಿ ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು
ಅದರ ಸಂಪೂರ್ಣ ಮಾಹಿತಿನೇ ಇವರೆಲ್ಲ ಅಧಿಕಾರಿಗಳು ಇವತ್ತು ಭಾನುವಾರ ಬೇರೆ ಭಾನುವಾರದಲ್ಲಿ ಇವರು ಈ ಥರ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ದ್ರೋಹ, ಸರ್ಕಾರಕ್ಕೆ ಎಸೆತಿರುವ ದ್ರೋಹ ಇದು. ನಮ್ಮ ತೆರಿಗೆ ಗುಗ್ರಟ್ಟಿ ಇದೆಯಲ್ಲ, ಗುಗ್ರಟ್ಟಿ ಸರ್ ಸಾಹೇಬರು ಮಾತಾಡೋದೇನಿಲ್ಲ. ಯಾರು ಸಾಹೇಬರು, ಯಾರ ಹೆಸರು, ಅವರು ಏನು? ಹಲೋ ನೋಡಿ, ಯಾರು ಶ್ರೀಧರ್ ಅನ್ನೋರು? ಯಾರು ಸರ್ ತಮ್ಮ ಹೆಸರು? ಹೇಳಿ ಸರ್. ಯಾವ ಆಫೀಸ್ ಸರ್ ಇದು? ಓಕೆ ಸರ್, ಹೇಳಿ ಸರ್. ತಾವೆಲ್ಲಿದ್ರಿ ಈಗ? ತಾವೆಲ್ಲಿದ್ರಿ? ದಾವಣಗೆರೆಯಲ್ಲಿ ಕೆಲಸ ಮಾಡೋದಿಲ್ಲ ಸರ್. ಯಾವ ಕಚೇರಿಯಲ್ಲಿ ನೀವು? ಬಳ್ಳಾರಿಯಲ್ಲಿ. ಮತ್ತೆ ನೀವು ಕೆಲಸ ಮಾಡ್ತಕ್ಕಂಥ ಕಚೇರಿಯಲ್ಲಿ ಕೆಲಸ ಮಾಡಬೇಕಾ ಅಥವಾ ನೀವು ಇದ್ದ ಜಾಗಕ್ಕೆ ಇದನ್ನ ತರ್ಸ್ಕೋಬೇಕಾ? ಯಾರು ತರ್ತೀನಿ ಅಂತ ಹೇಳಿದ್ರು? ಅಸಿಸ್ಟೆಂಟ್ ಇಂಜಿನಿಯರ್. ಅವ್ರು ತರ್ತಾರೆ ಅಂದ್ರೆ ನೀವೇಂತರ ಒಪ್ಕೊಂಡ್ರಿ ಸರ್ ಅದನ್ನ? ತಾವು ಅವ್ರಿಗಿಂತ ಹಿರಿಯರಿದ್ರಾ? ಏನಿದ್ರಿ ತಾವು? ಎಕ್ಸಿಕ್ಯೂಟಿವ್ ಇಂಜಿನಿಯರಾ? AEE-ನಾ? AA-ಡಬಲ್-ಇನಾ? ಮತ್ತೆ ನೀವು ಯಾವ ಥರ ಒಪ್ಕೊಂಡ್ರಿ ಸರ್ ಅದನ್ನ? ಸರ್ಕಾರಿ ಕಡತಗಳನ್ನ ನೀನು ತೊಗೊಂಬರಕ್ಕೆ ನಾನು ಪರ್ಮಿಷನ್ ಕೊಡ್ಬೇಕಲ್ಲಪ್ಪ, ನೀನು ಹೆಂಗೆ ತೊಗೊಂಬರ್ತೀನಿ ಅಂತ ನಿಮಗೂ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಅಂದ್ರೆ ಅವರು ನೀವು ಹೇಳ್ದೇನೆ ತೊಗೊಂಬಂದಿದ್ರ? ಹಂಗಾದ್ರೆ ನೀವು ಹೇಳಿದ ಮೇಲೆ ತೊಗೊಂಬಂದಿದ್ದಾರೆ. ಅದಕ್ಕೆ ಯಾವ್ದನ್ನ ಮೂಮೆಂಟ್ ರಿಜಿಸ್ಟರ್ನಲ್ಲಿ ಇದು ಮಾಡಿದ್ರ, ನೀವು ನಮೂದಿಸಿದ್ರಾ ಈ ತರ ಕಡತಗಳನ್ನ ನಾವು ಇಲ್ಲಿಂದ ಅಲ್ಲಿಗೆ ರವಾನೆ ಮಾಡ್ತಾ ಇದೀವಿ ಅಂತ ಹೇಳಿ? ಎಲ್ಲಿ ಎಂಟ್ರಿ ಮಾಡಿರ್ತಾರೆ? ಇಲ್ಲಿಂದ ರವಾನೆ ಆಗ್ತಿದೆ ಈ ಕಡತಗಳನ್ನ ಈ ಕಚೇರಿಯಿಂದ ಅಂತ ಹೇಳಿ ಅದನ್ನ ಮಾಡಿದಿರಾ? ತೋರಿಸಿ. ಇವತ್ತು ಭಾನುವಾರ ಸರ್, ಇವತ್ತು ರಜೆ ದಿನ. ಸರ್ಕಾರಿ ಕಚೇರಿಯಿಂದ ಒಂದು ಪಿನ್ ಡ್ರಾಪ್ ಏನು ಅಲ್ಲಿಂದ ಹೊರಗಡೆ ಹೋಗೋದೇ ಇಲ್ಲ. ಮತ್ತೆ ಅಂತದ್ರಲ್ಲಿ ನೀವು ಇಷ್ಟೆಲ್ಲ ಕಡತಗಳನ್ನ ಯಾವ ತರ ಹೋಯ್ತೀರಿ ರಾಜರೋಷವಾಗಿ? ಅಲ್ಲ ಆಯ್ತು ಬಿಡಿ, ಎಲ್ಲ ಇದು ಕಾನೂನು ಬಾಹಿರ ನೀವು ಮಾಡ್ತಿರೋದು, ಕಾನೂನು ಕೃತ್ಯ ಇದನ್ನ ನೀವು ಮಾಡ್ತಿರೋದು. ಒಂದು ಸರ್ಕಾರಿ ಅಧಿಕಾರಿಯಾಗಿ ನೀವು ಸರ್ಕಾರಕ್ಕೆ ಮೋಸ ಮಾಡ್ತಿದ್ರ. ಹಂಗಾದ್ರೆ ಕಡತಗಳನ್ನ ತಗೊಂಡು ನಿಮಗೆ ಮನಸ್ಸು ಇಚ್ಛೆ ಬಂದಲ್ಲಿ ತರ್ಸ್ಕೊಂಡು ಕೆಲಸ ಮಾಡಕ್ಕೆ ನಿಮಗೆ ಅಂತ ಒಂದು ಕಚೇರಿ ಮಾಡಿಕೊಟ್ಟಿದೆ ಸರ್ಕಾರ. ನೀವು ಮಾಡ್ಬೇಕು ಅಲ್ಲೇ ಕೆಲಸ. ಬಂದು ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಲೀವ್ ಹಾಕಿ, ನನ್ನ ಕೈಲಿ ಮಾಡಕ್ಕಾಗಲ್ಲ ಅಥವಾ ನಾನು ರಾಜೀನಾಮೆ ಕೊಡ್ತೀನಿ, ನನಗೆ ಕೆಲಸದ ಒತ್ತಡ ಇದೆ ಅಂತೇಳಿ. ನೀವೆಲ್ಲ ಇಂಥವ್ರನ್ನ ಇಟ್ಕೊಂಡು ಪಾಪ ಅಮಾಯಕರು ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಅವ್ರ ಕೆಲಸನ ಕಳ್ಕೋಬೇಕಾ? ನಿಮ್ ಗುಲಾಮರಾಗಿ ಮಾಡ್ಕೊಂಡ್ಬಿಟ್ಟಿರ ಅವ್ರನ್ನ ಕೆಲಸ. ನಿಮ್ ಕೈ ಕೆಳಗೆ ಕೆಲಸ ಮಾಡೋರ್ನ ನೀವೆಲ್ಲ ಗುಲಾಮರಾಗಿ ಮಾಡ್ಕೊಂಡ್ಬಿಟ್ಟಿರ. ಇದು ಸಪೋಸ್ ಎಷ್ಟು ಲಕ್ಷದ ಕಡತಗಳು ಇರ್ಬೋದು ನಿಮ್ಗೆ ಗೊತ್ತಾ? ಅದೇನೋ ಸ್ವಲ್ಪನ ಪರಿಜ್ಞಾನ ಇದೆ ನಿಮಗೆ? ಮಾಡ್ರಿ ಅದು 112 ಮಾಡಿ ಗಾಡಿ ಸೀಸ್ ಮಾಡಿಸಿ ಬನ್ನಿ. ಅದು ಯಾರು ಉತ್ತರ ಕೊಡ್ತಿರೋ ಬಂದು ಉತ್ತರ ಕೊಡಿ. ಬಂಧುಗಳೇ, ಇದು ನೋಡಿ, ಇದು ಬೆಂಗಳೂರು ರೋಡು. ಇಲ್ಲಿಂದ ಈ ಥರ ಬಳ್ಳಾರಿ ಏನು ಹೋಗುತ್ತೆ, ಅಲ್ಲಿಂದ ಇಂಡಸ್ಟ್ರಿಯಲ್ ಏರಿಯಾ ಇದು. ಇದೇ ಮುಂದೆ ಕಾಣ್ತಾ ಇರತಕ್ಕಂಥದ್ದು ಕಚೇರಿ. ಇವರ ಕಚೇರಿಯಿಂದ ಹೊರಗಡೆ ಬರ್ತಕ್ಕಂಥ ವಾಹನನ ಈಗ ತಡೆದು ನಾವು ಅದನ್ನು 112ಗೆ ಫೋನ್ ಮಾಡಿದ್ದೀವಿ. ಈ ಥರ ಅದರಲ್ಲಿ ಸರ್ಕಾರಿ ಕಡತಗಳಿದ್ದಾವೆ. ಅಲ್ಲಿ ಅಧಿಕಾರಿಗಳು ಅವರಿದ್ದ ಜಾಗಕ್ಕೆ ತರಿಸ್ಕೊಂಡು ಏನು ಮಾರಾಟ ಮಾಡ್ತಾರೋ ಅಥವಾ ಅದರಲ್ಲಿ ಸಹಿ ಮಾಡ್ತಾರೋ ಯಾವ್ಯಾವುದಕ್ಕೋ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಇದನ್ನು ನಿಲ್ಲಿಸಿದ್ದೀವಿ. ಈಗ 112ಗೆ ಫೋನ್ ಮಾಡಿದ್ದೀವಿ, ಬರಲಿ ಆ ಒಂದು ವಾಹನನ ನಾವು ಪೊಲೀಸ್ ಇಲಾಖೆಯವರಿಗೆ ಸರೆಂಡರ್ ಮಾಡ್ತೀವಿ. ಅದೇ ಥರ ಲೈನಲ್ಲಿ ಎಲ್ಲರೂ ಜಾಯ್ನ್ ಆಗಿರಿ. ಅತಿ ಹೆಚ್ಚು ಇವನ್ನ ವಿಡಿಯೋನ ಶೇರ್ ಮಾಡಿ. ಇಂಡಸ್ಟ್ರಿಯಲ್ ಏರಿಯಾ ಅದು ಆಫೀಸ್ ಹೆಸರು ಹೇಳಿ ಸರ್. ಇಲ್ಲಿ ಫೈಲ್ಸ್ ಎಲ್ಲ ಹೊರಗಡೆ ಕಳಿಸ್ತಾ ಇದ್ದಾರೆ, ಸರ್ಕಾರದ ದಾಖಲಾತಿಗಳನ್ನ. ಭಾನುವಾರ ಇರೋದ್ರಿಂದ ಮತ್ತೆ ಅವರು ಸ್ವಂತ ಬೇರೆ ವೆಹಿಕಲ್ ಮಾಡ್ಕೊಂಬಂದು ಫೈಲ್ಗಳೆಲ್ಲ ದಾವಣಗೆರೆ ಡಿಸ್ಟಿಕ್ಗೆ ಸೇರಿಸ್ತಾ ಇದ್ದಾರೆ ಸರ್. ಇಲ್ಲಿಗೆ ನೀವು ಬಂದ್ರೆ ನಿಮಗೆ ಮಾಹಿತಿ ಪಕ್ಕ ಗೊತ್ತಾಗ್ತದೆ ಸರ್. ಯಾರು ಕೊಡಿ ಇಲ್ಲಿ? ಯಾರು ಸರ್? ನಮಸ್ಕಾರ. ಸರ್ ಇಂಡಸ್ಟ್ರಿಯಲ್ ಏರಿಯಾಗೆ ಬನ್ನಿ ಕೇಳಿ. ಇದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಆ ಕಚೇರಿ ಮುಂದುಗಡೆನೆ.
ಹಾಂ ಓಕೆ ಆಯಿತು. ತಗೊಳ್ಳಿ, ಶೇರ್ ಮಾಡಿ, ಅದನ್ನು ಬ್ಯಾಕ್ ಮಾಡಿ. ನೀವು ಕಾಲ್ ಬಂದರೆ ಕಾಲ್ ಪಿಕ್ ಮಾಡಿ ಫಸ್ಟು. ಅವರು ಈಗ 112 ಅವ್ರು ಫೋನ್ ಮಾಡ್ತಾರೆ, ಬರ್ತಿದ್ದಾರೆ ಅಂತ ಹೇಳಿದ್ದಾರೆ, ನೋಡೋಣ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಸರ್ಕಾರಕ್ಕೆ ತೆರಿಗೆ ಕಟ್ಟಿ ನಾವು ಹೊರೆ ಹೊತ್ಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅಂಥ ನಿಟ್ಟಿನಲ್ಲಿ ಇಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕೃತ್ಯಕ್ಕೆ ಕೈ ಹಾಕಿದರೆ ಇನ್ನು ಏನು ಸರ್ಕಾರಿ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಈ ಒಂದು ಸಮಾಜದಲ್ಲಿ ಬದುಕೋಕ್ಕಾಗತ್ತೆ? ಈ ಒಂದು ಅಧಿಕಾರಿಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ನೀವೇ ಊಹಿಸಬೇಕು. ಇಂಥ ಒಂದು ಅಧಿಕಾರಿಗಳು ಭಾನುವಾರ ದಿವಸ ರಜೆ ಇದ್ದರೆ ಅವ್ರ ಮನೇಲಿ ಎ ಸಿ ಹಾಕ್ಕೊಂಡು ಮಲ್ಕೋಬೇಕು. ಅಂಥದ್ರಲ್ಲಿ ಇವ್ರು ಪಾಪ ಭಾನುವಾರ ಇದ್ರೂ ಕೆಲಸ ಮಾಡ್ತಾರೆ. ಅವ್ರು ಇದ್ದ ಜಾಗಕ್ಕೆ ಕಡತಗಳನ್ನ ತರಿಸ್ಕೊಂಡು ಇಷ್ಟು ಜವಾಬ್ದಾರಿಯುತ ಒಂದು ಅಧಿಕಾರಿನ ನಾನು ಎಲ್ಲೂ ನೋಡಿಲ್ಲ. ಇದೇ ಮೊದಲೇ ಬಾರಿ ನಾನು ನೋಡ್ತಾ ಇರೋದು. ಭಾನುವಾರ ದಿವಸ ಇವರೆಲ್ಲ ಸರ್ಕಾರಿ ಕಡತಗಳನ್ನ ತಗೊಂಡು ಅವರು ತಗೊಂಬರೋದನ್ನ. ಹಿಂಗಾಗಿ ಸರ್ ದಯವಿಟ್ಟು ಗಾಡಿನ ನಿಲ್ಲಿಸಿ. ಇಲ್ಲ ಹಾಕಿ, ಅಲ್ಲೇ ಹಾಕಿ. ಎಲ್ಲಿ ಗಾಡಿ ಇದೆ ಅಲ್ಲೇ ಇರಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ದಯವಿಟ್ಟು ಅಲ್ಲೇ ಇರಲಿ ಗಾಡಿ. ಅದು ಡಿಕ್ಕಿ ಓಪನ್ ಮಾಡಿ ಇಡಿ, ಅದು ಬರಲಿ. ನೋಡಿ ಇಷ್ಟೊಂದು ಕಡತಗಳನ್ನ ಯಾವ ಥರ ಕಳ್ಳರ ಥರ ಸಾಗಣೆ ಮಾಡ್ತಾ ಇದ್ದಾರೆ ಇವರು ಕಳ್ಳರೇ ನಿಜವಾಗ್ಲೂ. ಇವರು ಕಳ್ಳರಾಗಿದ್ದಿದ್ರೆ, ಅಧಿಕಾರಿಗಳಾಗಿದ್ದರೆ, ಪ್ರಾಮಾಣಿಕರಾಗಿದ್ದರೆ ಇಂಥ ಒಂದು ಕೆಲಸನ ಆ ಬ್ಯಾಗ್ನ ಅಲ್ಲ ಆಮೇಲೆ ಓಪನ್ ಮಾಡಿಸೋಣ. ಬ್ಯಾಗ್ನ ಏನೇನಿದೆ ಬ್ಯಾಗ್ನಲ್ಲಿ ಒಳಗಡೆ ಏನು ಅಂತೇಳಿ. ಇಷ್ಟು ರಾಜಾರೋಷವಾಗಿ ಹೇಳ್ತಾರೆ ಅಧಿಕಾರಿಗಳು, ನಾನೇ ಇದನ್ನು ತರೋಕೆ ಹೇಳಿದ್ದಂತೇಳಿ. ನೋಡಿ, ಮುಂಡ್ರಿಗಿ ಇಂಡಸ್ಟ್ರಿಯಲ್ ಏರಿಯಾ KIADB ಸ್ಟೇಟ್ ಹೈವೇ ರೈಟ್ ಟು ಪ್ಲಾಟ್ ಆಫ್ ಈ ಒಂದು ಕಚೇರಿ ಇಲ್ಲೇ ಮುಂದುಗಡೆ ತೋರಿಸ್ತೀನಿ ಬಂಧುಗಳು. ಅದೇ ಥರ ಈ ಕಚೇರಿಯಿಂದ ಹೊರಗಡೆ ಬರ್ತಿದ್ದಂಗೆ ನಾವು ಇದನ್ನು ಒಂದು ವಾಹನವನ್ನು ತಡೆದ್ವಿ. ನಾವು ಒಂದು ಕೆಲಸದ ಮೇಲೆ ಬಂದಿದ್ವಿ ಇದೇ ಬಳ್ಳಾರಿಗೆ. ಸ್ವಲ್ಪ ಅನುಮಾನ ಬಂತು ನಮಗೆ, ಯಾಕೋ ಇವತ್ತು ಭಾನುವಾರ ಇದೆ, ಈ ಒಂದು ಕಚೇರಿಯಲ್ಲಿ ಏನು ಮಾಡ್ತಿದ್ದಾರೆ, ಯಾಕೋ ಬೇರೆ ವಾಹನ ನಿಂತಿದೆ, ಹಂಗಾಗಿ ವಿಚಾರಣೆ ಮಾಡೋಣ ಅಂಥೇಳಿ ಅವರ ವಾಹನವನ್ನು ಕಚೇರಿಯಿಂದ ಹೊರಗಡೆ ಬರೋವರೆಗೂ ನಾವು ನಿಂತ್ಕೊಂಡ್ವಿ. ಹೊರಗಡೆ ಬರ್ತಿದ್ದಂಗೆ ನೋಡಿ, ನೀವು ನೋಡ್ತಾ ಇದ್ದೀರಿ, ಇದು ಕರ್ನಾಟಕ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಕೈಗಾರಿಕಾ ಅಧಿನಿಯ ಸಂಸ್ಥೆ. ಇಂಥ ಒಂದು ಸಂಸ್ಥೆ ಇದು ಕಚೇರಿ. ಈ ಒಂದು ಕಚೇರಿಯ ಏನು ಸಿಬ್ಬಂದಿಗಳು ಇಲ್ಲಿ ಪಕ್ಕದಲ್ಲಿ ನೋಡಿ ಲೈವ್ನಲ್ಲೇ ಅಲ್ಲಿಗೆ ವಾಹನ ನಿಂತಿದೆ. ಇನ್ನೊಂದು ಸ್ವಲ್ಪ ದೂರ ತಗೊತೀನಿ. ಈ ಕಚೇರಿಗೂ ಆ ವಾಹನಕ್ಕೂ ಎಷ್ಟು ದೂರ ಇದೆ ನೋಡಿಬಿಡಿ ನೀವು, ಇಷ್ಟೇ ಡಿಸ್ಟೆನ್ಸ್. ಹಿಂಗ ಇಲ್ಲೇ ಒಂದು ಅವ್ರದ್ದೇ ಆದಂಥ ಒಂದು ವಾಹನ ಇದೆ. ಆ ವಾಹನದಲ್ಲಿ ಯಾಕೆ ತೊಗೊಂಡು ಹೋಗ್ಬಾರ್ದಿತ್ತು? ಇವರು ಮೂಮೆಂಟ್ ರಿಜಿಸ್ಟ್ರಲ್ಲಿ ಏನು ಮೂಮೆಂಟ್ ಮಾಡಿದ್ದಾರೆ? ಈಗ ಮೂಮೆಂಟ್ ರಿಜಿಸ್ಟ್ರನ್ನ ತಗೊಂಡು ಏನು ಮಾಡ್ತಿದ್ದಾರೆ ನೋಡೋಣ ಅದನ್ನೆಲ್ಲ. ಇವರೇನಾದರೂ ಮತ್ತು ಅಲ್ಲಿ ನೋಡಿ, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸರ್ಕಾರ ಅಧಿನಿಯಮ ಸಂಸ್ಥೆ ಇದು. ಇಂಥ ಒಂದು ಜವಾಬ್ದಾರಿಯುತ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡಂಥ ಸಂಸ್ಥೆನ ಯಾವ ಮಟ್ಟದಲ್ಲಿ ಇವರು ಬಳಸ್ಕೊತಾ ಇದ್ದಾರೆ? ಸರ್, ಮೂಮೆಂಟ್ ರಿಜಿಸ್ಟರ್ ಇದೆಯಾ ನಿಮ್ಮದು? ಬನ್ನಿ ಸರ್, ಮೂಮೆಂಟ್ ರಿಜಿಸ್ಟರ್ ಏನು ಎಂಟ್ರಿ ಮಾಡಿದ್ರಾ ತೋರಿಸಿ. ಆ ಕಡತಗಳ ಬಗ್ಗೆ ಎಲ್ಲಿಗೆ ಹೋಯ್ತಾ ಇದ್ರಿ ಏನಂತೇಳಿ ಕುಡೀರಿ, ಆರಾಮಾಗಿ ಕುಡೀರಿ. ನಿಮ್ಮಂಥ ಅಮಾಯಕರನ್ನ ಇಟ್ಕೊಂಡು ಇವರು ನಿಮ್ಮನ್ನು ಬಲಿ ಮಾಡ್ತಾರೆ. ಅವರ ಒತ್ತಡಕ್ಕೆ ಅವರ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಏನೋ ಅವರಿಗೆ ಯಾವುದೋ ಒಂದು ಒತ್ತಡ ಕೊಟ್ಟಿರ್ತಾರೆ, ಆ ಒಂದು ಕಾರಣಕ್ಕೆ ಅವ್ರು ಹೇಳಿದಂಥ ಕೆಲಸಗಳು ಮಾಡಬೇಕಾಗತ್ತೆ. ಇಂಥ ಒಂದು ಕಾಲ್ನೆಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು
ಕೆಲಸ ಮಾಡ್ತಾ ಇದ್ದಾರೆ. ತಾವು ಏನಾಗಿದ್ದಾರೆ ಸರ್ ಇಲ್ಲಿ? ಸರ್ ನಾವು ಸೆಕ್ಯೂರಿಟಿ ಗಾರ್ಡ್ ಸರ್ಕಾರದಿಂದನಾ ಅಥವಾ ಕಾಂಟ್ರಾಕ್ಟ್ ಬೇಸಿಕ್? ತಮಗೊಂದು ಡ್ರೆಸ್ ಕೋಡ್ ಕೊಟ್ಟಿಲ್ವಾ? ಕೊಟ್ಟರು ಸರ್. ಮತ್ತೆ ಡ್ರೆಸ್ ಹಾಕೋಬೇಕಲ್ಲ ನೀವು, ಲುಂಗಿ ಮೇಲೆ ಇದ್ರೆ ಹೆಂಗೆ? ಇಲ್ಲ ಸರ್, ನಮ್ಮ ಮಗ ಮಾಡ್ತಾನೆ ಡ್ಯೂಟಿ. ಹಾಂ, ಆರಾಮಿಲ್ಲ, ನಾನು ನಿಮ್ಮ ಮಗ ಏನು ಹೆಸರು? ಗೋಪಾಲ ಅಂತ. ಗೋಪಾಲ ಅಂತೇಳಿ. ಹಾಂ, ಅವ್ರು ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ನಿಮ್ಮನ್ನು ಕಳಿಸಿದಾರಾ? ನಿಮಗೆ ವಯಸ್ಸು ಎಷ್ಟು ಈಗ? ನಿಮ್ಗೆ 60 ವರ್ಷ ನಾನೇ ಮಾಡಿದ್ದು ಸರ್ ಡ್ಯೂಟಿ. ಮೊದಲೆಲ್ಲ ನೀವು ಮಾಡಿದ್ರಾ? ಹಾಂ, ಆಮೇಲೆ ನಿಮ್ಮ ಮಗ ಅಪಾಯಿಂಟ್ ಆದ್ರ ಇಲ್ಲಿಗೆ? ಹಾಂ, 60 ವರ್ಷ ಆಯ್ತು ನಿಮಗೆ. 60 ವರ್ಷ ರಿಟೈರ್ಡ್ ಲೈಫ್ ಆರಾಮಾಗಿರ್ಬೋದು ತಾನೆ ನಿಮ್ಮ ಮನೆಯಲ್ಲಿ? ಹೌದು ಸರ್. ಮತ್ತೆ ಪಿಂಚಣಿ ಗಿಂಚಣಿ ತಗೊಂಡು ಹುಡುಗ ಒಳ್ಳೇದು ಸರ್. ಇನ್ನೊಬ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಲ್ಲ, ಇವರೊಬ್ಬರನ್ನೇ ನೇಮಕ ಮಾಡ್ಕೊಂಡಿದ್ದೀರಾ ಯಾರು ಸರ್? ಇವರು? ಇನ್ನೂ ಸರ್ ಇನ್ನು. ಹಾಂ, ಮತ್ತೆ ಅವ್ರು ಯಾಕೆ ಬಂದಿಲ್ಲ? ಅವ್ರು ರಜಾ ಹಾಕಿದ್ರೆ ಇನ್ನೊಬ್ರು ಬರ್ಬೋದಿತ್ತಲ್ಲ, ನೀವು ಯಾಕೆ ನಿಮ್ಮ ಮಗನ ಜಾಗಕ್ಕೆ? ಈಗ ಇಲ್ಲೇನಾದ್ರೂ ಅನಾಹುತ ಆದರೆ ಯಾರು ಹೊಣೆ? ಯಾರು? ಅಲ್ಲ ಸರ್, ಅವ್ರು ಇನ್ನೊಬ್ರು ಇವಾಗ ಬೆಳಿಗ್ಗೆ 6 ಗಂಟೆಗೆ ಹೋದ್ರು. ಇಬ್ರು ಇರ್ತು ನೈಟ್. ಇಬ್ಬರು ನೈಟ್ ಇರ್ತೀರಿ? ಓಕೆ, ಆಯಿತು. ಈಗ ಇಲ್ಲಿ ಒಬ್ಬರೇ ಇರ್ತೀರಿ ಅಂದ್ಕೊಂಡ್ರೆ, ಸಪೋಸ್ ಏನೋ ಅನಾಹುತ ಆಯಿತು, ನಿಮಗೆ ಒಂದು ಡ್ರೆಸ್ ಕೋಡ್ ಇಲ್ಲ, ನೀವು ಇಲ್ಲಿ ನೇಮಕ ಆಗಿರೋದಿಲ್ಲ, ನಿಮ್ಮ ಮಗನ ಪೋಸ್ಟ್ನಲ್ಲಿ ನೀವು ಕೆಲಸ ಮಾಡ್ತಿದ್ರಿ, ಅವಾಗ ಯಾರು ಹೊಣೆ? ಈಗ ಕಡತಗಳು ಮಿಸ್ ಆದವು, ಅಲ್ಲಿ ಕಡತಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ವಾಹನದಲ್ಲಿ. ಆ ಕಡತಗಳನ್ನ ನಿಮ್ಮ ತಲೆ ಮೇಲೆ ಹಾಕಿದ್ರೆ ನೀವು ಹೊತ್ಕೊಳಕ್ಕೆ ರೆಡಿ ಇದ್ದೀರಾ ಹೇಳಿ? ಹಾಂ, ಮತ್ತೆ ನೀವು ಬಡವರಾಗಿದ್ರಿ, ಅವ್ರು ಹೇಳಿರೋ ಕೆಲಸ ಮಾಡಬೇಕಾಗತ್ತೆ, ಹೌದಾ? ಇಂಥ ಅಧಿಕಾರಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಹಾಗಾಗಿ ನಾವು ನಮ್ಮ ಭಾರತ ದೇಶ ಹಿಂದೆ ಉಳಿದಿದೆ, ನಾವು ಅಭಿವೃದ್ಧಿ ಆಗ್ತಾ ಇಲ್ಲ. ಇಂಥ ಕಳ್ಳ ಅಧಿಕಾರಿಗಳಿಂದ, ಇಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನಮ್ಮನ್ನೆಲ್ಲ ದೋಚ್ಕೊಂಡು ತಿಂದು 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 ರಾಜಕಾರಣಿಗಳೆಲ್ಲರೂ ನಾವು ಇಲ್ಲೇ ಉಳಿದಿದ್ದೀವಿ, ಬಡವರಾಗಿ ಉಳಿದಿದ್ದೀವಿ. ಶ್ರೀಮಂತರೇ ಆಗ್ತಾ ಇದ್ದಾರೆ. ಹಾಂ, ತಮಗೆ ಎಷ್ಟು ಕೊಡ್ತಾರೆ ಸಂಬಳ? ತಮ್ಮ ಮಗ್ಗಾಗಲಿ ತಮಗಾಗಲಿ 15,000 ಸಂಬಳ ಕೊಡ್ತಾರೆ. ಹಾಂ, 15,000 ರೂಪಾಯಿ ಸಂಬಳದಲ್ಲಿ ಮನೆ ಜೀವನ ನಡೆಸಬೇಕು, ಮನೆ ಬಾಡಿಗೆ ಕಟ್ಕೋಬೇಕು, ಕರೆಂಟ್ ಬಿಲ್ ಕಟ್ಕೋಬೇಕು, ರೇಷನ್ ನೋಡ್ಕೋಬೇಕು, ಶಾಲೆ ನೋಡ್ಕೋಬೇಕು, ಮಕ್ಕಳನ್ನೆಲ್ಲ. ಇದೆಲ್ಲ ವ್ಯವಸ್ಥೆ ಇದೆ. ಹಾಂ, ಹಿಂಗಿದೆ ಪರಿಸ್ಥಿತಿಗಳು 15,000 ರೂಪಾಯಿದಲ್ಲಿ. ಇದ್ಯಾಕೆ ಸರ್ ಸರ್ಕಾರದ ವಾಹನ ಬಳಸಲ್ವಾ ನೀವು? ಡ್ರೈವರ್ ಇಲ್ಲ. ಹಾಂ, ಡ್ರೈವರ್ ಇಲ್ಲ ಅಂತ ಹೇಳಿದ್ರೆ ಸೋಮವಾರ ನಾಳೆ ಬೆಳಗ್ಗೆ ಹೋಯ್ತಿತ್ತಲ್ಲ ರಾಜಾರೋಷವಾಗಿ. ನಿಮ್ಮನ್ನ ಯಾರು ಪ್ರಶ್ನೆ ಮಾಡೋರು? ಇವತ್ತು ಭಾನುವಾರ ರಜೆ ಇದೆ, ತಮಗೂ ರಜೆ ಇದೆ, ಸರ್ಕಾರನೇ ರಜೆ ಕೊಟ್ಟಿದೆ ಎಲ್ಲರಿಗೂ. ಹಾಂ, ಸರ್ಕಾರಿ ರಜೆ ದಿನಗಳಲ್ಲಿ ಈ ಥರ ಕರ್ತವ್ಯಗಳನ್ನ ಒಯ್ಬೇಕನ್ನೋದು ತಮಗೆ ಗೊತ್ತಾಗಲ್ವಾ? ಇದು ಅಪರಾಧ, ಇದನ್ನ ನಾವು ಒಯ್ಯಬಾರ್ದು. ನೋಡಿ, ಅವರು ಮೂಮೆಂಟ್ ರಿಜಿಸ್ಟರ್ನ ಸಹ ಮೆನ್ಷನ್ ಮಾಡಿಲ್ಲ. ಇಲ್ಲಿಂದ ಒಂದು ಏನು ಪ್ರೈವೇಟ್ ವಾಹನ ಇದೆ, ಆ ಪ್ರೈವೇಟ್ ವಾಹನದಲ್ಲಿ ಇದೆ ಸರ್ಕಾರ ವಾಹನ ಇದೆ. ಆ ಸರ್ಕಾರಿ ವಾಹನದಲ್ಲಿ ಒಯ್ದಿದೆ ಅಥವಾ ಸರ್ಕಾರಿ ವಾಹನ ಇದು ಸೇಫ್ಟಿಯಾಗಿರುತ್ತೆ, ಸರ್ಕಾರಿ ಸಿಬ್ಬಂದಿಗಳು ಇರ್ತಾರೆ. ಅದಕ್ಕೇನಾದರೂ ನಂಬೋದಿತ್ತು ನಾವು. ಏನೋ ಎಮರ್ಜೆನ್ಸಿ ಇದೆ, ಕೆಲಸಗಳಿಗೋಸ್ಕರ ಸರ್ಕಾರದ ವಾಹನ ಬಳಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನನ್ನ. ಆದರೂ ಸರ್ಕಾರಿ ವಾಹನಗಳು ಭಾಳಷ್ಟು ಕಡೆಗೆ ದುರ್ಬಳಕೆ ಆಗ್ತಾ ಇದ್ದಾವೆ. ಅದನ್ನೆಲ್ಲ ನಮ್ಮ ಸೈನಿಕರೆಲ್ಲ ಕಂಡಲ್ಲೇ ನಿಲ್ಲಿಸಿ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿದರೂ ಸಹ ಇವರಿಗೆ ಅದೇನೋ ಕೋಣದ ಮುಂದೆ ಕಿನ್ನರಿ ಬಾರಿಸಂಗೆ ಅದೇನೋ ದಪ್ಪ ಚರ್ಮದ ಒಂದು ಅವರು ಜಾತಿಗೆ ಸೇರಿದಂಥವ್ರು ಆಗಿಬಿಟ್ಟಿದ್ದಾರೆ. ಹಂಗಾಗಿ ಒಂದು ದಪ್ಪ ಚರ್ಮ ಅಂದರೆ ಅದು ಪ್ರಾಣಿಗೂ ಹೋಲ್ಸೋಕ್ಕಾಗಲ್ಲ ಇವ್ರನ್ನ. ಪ್ರಾಣಿ ದಪ್ಪ ಚರ್ಮ ಹೊಂದಿರ್ತೈತೆ, ಅದನ್ನು ಹೇಳಿದರೂ ಸಹ ಅದು ಕೆಲಸ ಮಾಡುತ್ತೆ. ಆ ಕಷ್ಟ ಬಿದ್ದು ಲಾಸ್ಟಿಗೆ ಅದು ಕಷ್ಟ ಬಿದ್ದು ನಮಗೇನಾದರೂ ಒಂದು ಉಪಕಾರ ಅನ್ನೋದು ಮಾಡ್ತತೆ. ಇವರು ಉಪಕಾರ ಮಾಡ್ತಾ ಇಲ್ಲ, ನಮಗೆ ದ್ರೋಹ ಮಾಡ್ತಾ ಇದ್ದಾರೆ. ಅಂಥ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಅಧಿಕಾರಿಗಳನ್ನ ನಾವು ನಂಬ್ಕೊಂಡು ಹೇಗೆ ಬದುಕಬೇಕು? ಹಾಂ, ಇವ್ರು ಯಾವ ರೀತಿಯಲ್ಲಿ ನಮಗೆ ಸೇವೆ ಕೊಡ್ತಾರೆ? ನಮ್ಮ ತೆರಿಗೆ ದುಡ್ಡು ನಾವು ದಿನ ಬೆಳಗ್ಗೆ ಹೇಳಿದ್ರೆ ಒಬ್ಬೊಬ್ಬರು ಏನಿಲ್ಲ ಅಂದರೂ ನಮಗೆ ಕಣ್ಣಿಗೆ ಕಾಣಾಡದೆ 100-150 ರೂಪಾಯಿ ತೆರಿಗೆನ ಕಟ್ತಾಯಿದ್ವಿ ಸರ್ಕಾರಕ್ಕೆ. ಇವರೆಲ್ಲ ಕೊಡಬೇಕಾದ ಸೌಲಭ್ಯಗಳು ಕೊಡೋದು ಬಿಟ್ಬಿಟ್ಟು ಇಂಥ ಒಂದು ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನಮ್ಮನ್ನು ಲೌಟು ಹೊಡೆಯೋಂಥ ಕೆಲಸ ಮಾಡ್ತಿದ್ದಾರೆ. ಈ ಫೈಲ್ಗಳಲ್ಲಿ ಏನೇನಿದ್ದಾವೆ, ಯಾವ್ಯಾವ ಕಡತಗಳಿದ್ದಾವೆ ಅದು ಅಂತೂ ನಮಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಇದು ಎಲ್ಲ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಡತಗಳಾಗಿರ್ತವೆ. ಇವತ್ತು ಭಾನುವಾರ ಬೇರೆ. ಇವರು ಇಷ್ಟೆಲ್ಲ ಕಡತಗಳನ್ನು ಯಾವುದೇ ಒಂದು ಆಧಾರ ಇಲ್ಲದೆ ಒಂದು ಮೂಮೆಂಟ್ ರಿಜಿಸ್ಟರ್ನಲ್ಲಿ ರಿಜಿಸ್ಟರ್ ಮಾಡದೆ ಇವರು ರಾಜಾರೋಷವಾಗಿ ಒಂದು ಪ್ರೈವೇಟ್ ವಾಹನದಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ. ಅದು ದಾವಣಗೆರೆಗೆ. ಆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಅವರಿಗೆ ಕೆಲಸ ಮಾಡೋಕ್ಕೆ. ಅವರಿದ್ದ ಜಾಗಕ್ಕೆ ಕಡತಗಳನ್ನ ತಗೊಂಡೋಗಿ ಅವ್ರನ್ನ ಸಹಿ ಮಾಡಿಸ್ಕೋಬೇಕು ಅಥವಾ ಏನು ಬೇರೆಯವರಿಗೆ ಇನ್ನೊಬ್ರಿಗೆ ಯಾರಾದರೂ ಮಾರಾಟ ಮಾಡಬೇಕು. ಅದು ಅಲ್ಲಿ
ಕುತ್ಕೊಂಡು ಆ ಕೆಲಸ ಮಾಡ್ತಾರೆ, ಮಾರಾಟ ಮಾಡ್ತಾರೋ ಅಥವಾ ಅಲ್ಲಿ ಸಹಿ ಮಾಡಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅದನ್ನು ಅಪ್ರೂವಲ್ ಮಾಡಿ ಬರ್ತಾರೋ ಅದು ಮುಂದೆ ನೋಡಬೇಕು ಏನೇನು ಮಾಡ್ತಾರೋ ಅನ್ನೋದನ್ನ. ನಾವೆಲ್ಲ ಇಷ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರು ಪದಾಧಿಕಾರಿಗಳು ಪ್ರತಿದಿನ ಒಬ್ಬರಾದರೂ ಒಬ್ಬರು ಲೈವ್ ಮಾಡ್ತಾನೆ ಇರ್ತೀವಿ ಇಂಥ ಅಧಿಕಾರಿಗಳ ಬಗ್ಗೆ. ಇವ್ರಿಗೆ ಇಷ್ಟಾದ್ರೂ ಎಚ್ಚೆತ್ಕೊಂತಿಲ್ಲ ಅಧಿಕಾರಿಗಳು. ಯಾಕೆ ಇವ್ರಿಗೆ ಯಾರ್ದು ಭಯ ಇಲ್ವಾ? ಕಾನೂನಿನ ಭಯ ಇಲ್ಲ ಇವರಿಗೆ ಕಾನೂನು ನಿಜವಾಗ್ಲೂ ಭಯ ಇದ್ದಿದ್ರೆ ಇವರೆಲ್ಲ ಇಂಥ ಕೆಲಸಗಳಿಗೆ ಇಳಿತಿದ್ದಿಲ್ಲ. ಇವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡೋಂಥ ಏನು ಕಾನೂನು ವ್ಯವಸ್ಥೆ ಇದೆ ಆ ಕಾನೂನು ವ್ಯವಸ್ಥೆಯಲ್ಲಿ ಸರಿಯಾದ ರೀತಿ ಶಿಕ್ಷೆ ಕೊಟ್ಟಿದ್ರೆ ಇವತ್ತು ಇವರು ಈ ಒಂದು ಕೃತ್ಯಕ್ಕೆ ಕೆಲಸಕ್ಕೆ ಮುಂದಾಗ್ತಾಯಿದ್ದಿಲ್ಲ. ಇವರಿಗೆ ಏನು ಅಂದರೆ ರಾಜಕಾರಣಿಗಳು ಬೆಂಬಲ ಮತ್ತು ನಮ್ಮನ್ನು ಯಾರು ಏನು ಪ್ರಶ್ನೆ ಮಾಡ್ತಾರೆ, ನಮ್ಮನ್ನು ಪ್ರಶ್ನೆ ಮಾಡೋರು ಯಾರು ಅನ್ನೋ ಒಂದು ದರ್ಪ ದೌಲತ್ನಲ್ಲಿ ಈ ಅಂಥ ಅಧಿಕಾರಿಗಳು ಈ ಥರ ಒಂದು ಕೆಲಸ ಮಾಡ್ತಾಯಿದ್ದಾರೆ. ನೋಡಿ 112ಗೆ ಫೋನ್ ಮಾಡಿ ಸುಮಾರು ಹೊತ್ತಾಯಿತು. ನಾನು ಲೈವ್ ಸ್ಟಾರ್ಟ್ ಮಾಡ್ದಂಗಿಂದ 112ಗೆ ಫೋನ್ ಮಾಡಿದ್ವಿ. ನಮ್ಮ ರಾಜ್ಯದ 112 ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ನನ್ನ ತಾವು ಲೈವ್ನ ಮುಖಾಂತರ ನೋಡ್ಬೋದು. ಇಲ್ಲಿವರೆಗಾದರೂ 112 ಬಂದಿಲ್ಲ. ಏನು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯವರು ಹೇಳ್ತಾರೆ, ನೀವು ಕರೆ ಮಾಡಿದ ತಕ್ಷಣ ನಿಮ್ಮ 5 ನಿಮಿಷದಲ್ಲಿ ನಿಮ್ಮ ಸ್ಥಳಕ್ಕೆ ನಾವು ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳಿ. ಈ 112ನ ಭಾಳ ಸಮಸ್ಯೆ ಆಗಿದೆ. ಇದೂ ಇಲ್ಲೇ ಇರ್ತಕ್ಕಂಥ ಸಿಟಿಲಿಂದ ಸುಮಾರು 2 ಕಿಲೋಮೀಟ್ರ್ ಅಥವಾ 3 ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ ನಾವು. ಆ 112 ವ್ಯವಸ್ಥೆ ಎಷ್ಟು ಮಟ್ಟಿಗೆ ನಮಗೆ ಸೇವೆ ಕೊಡ್ತಾ ಇದೆ ಅನ್ನೋದನ್ನ ತಾವು ನೋಡ್ಬೋದು. ಎಷ್ಟೊತ್ತಾಯ್ತಪ್ಪ ಇದು 112ಗೆ ಫೋನ್ ಮಾಡಿ ನಾವು ಈಗ ಮತ್ತೆ ಫೋನ್ ಮಾಡಿ ನಾವು ಬರ್ಬೇಕಾ ಈಗ ಇಲ್ಲ ಅಲ್ಲಿದ್ದೀರಾ ನೀವು ಅಂತ ಕೇಳ್ತಿದ್ರೆ ಅಂದರೆ ಏನು ಚಂದಕ್ಕೆ ಮಾಡ್ತಾ ಇದೀವ ನಾವು 112? ಹಾಂ, ಅಲ್ಲ 112ಗೆ ನಾವು ಚಂದಕ್ಕೆ ಮಾಡ್ತಾ ಇದೀವ? ಈ ಥರ ವ್ಯವಸ್ಥೆ ಇದೆ ಕಾನೂನಲ್ಲಿ. ಬರಬೇಕಾದಂಥ ಅಧಿಕಾರಿಗಳು ಅವ್ರ ಜವಾಬ್ದಾರಿನ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ, ನಾವು ಬರಬೇಕಾ ಅಂತೇಳಿ. ಅಂದರೆ ನಾವೇ ತೊಗೊಂಬಂದು ಆ ಗಾಡಿನ ಸರ್ ನಾವು ಹಿಂಗೆ ಹಿಡ್ದಿದ್ದೀವಿ, ಈ ಗಾಡಿನ ತಾವು ತಮ್ಮ ಸ್ಟೇಷನಲ್ಲಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅನ್ನೋ ಲೆಕ್ಕದಲ್ಲಿ ಪೊಲೀಸ್ ಇಲಾಖೆನವರು ಇದ್ದಾರೆ. ಯಾಕೆ ಅವ್ರಿಗೆ ಜವಾಬ್ದಾರಿ ಇಲ್ಲ? ಅವ್ರು ಮಾಡಬೇಕಾದಂಥ ಕೆಲಸನ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಅಂಥದ್ರಲ್ಲಿ ನಾವು ಬರಬೇಕಾ ಅನ್ನೋ ಪ್ರಶ್ನೆ ಪೊಲೀಸರಿಂದ. ಅವ್ರನ್ನ ಕರ್ಕೊಂಬರ್ತೀನಿ. ಆ ನೋಟ್ಬುಕ್ಕಲ್ಲಿ ಏನೋ ಚೆಕ್ ಇದಾವಂತೆ. ಇರಲಿ ಬನ್ನಿ, ಇಲ್ಲೇ ಲೈವ್ನಲ್ಲಿ ಇದೆ. ಅವರು ಅಧಿಕಾರಿಗಳು ಅವ್ರು ಫೋನ್ ಮಾಡಿ ಸರ್ ಬರೋಕ್ಕೆ ಹೇಳಿ, ಅವರಿಗೆ ಫೋನ್ ಮಾಡಿ. ನಿಮ್ಮ ಹತ್ರ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಅಧಿಕಾರಿಗಳನ್ನ. ಇಲ್ಲಿ ಬರೋಕ್ಕೆ ಹೇಳಿ ಅಧಿಕಾರಿಗಳಲ್ಲ, ಅವರು ಅಧಿಕಾರಿಗಳು ಇರಬೇಕು. ತಮ್ಮ ವಾಹನ ಇದು, ಆಮೇಲೆ ಏನಾದರೂ ಆದರೆ ತಮಗೂ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಅವ್ರಿಗೆ ಬರೋಕ್ಕೆ ಹೇಳಿ. ನೀವು ಹೋಗಿ ಮಂಜುನಾಥವ್ರೆ ಅವ್ರನ್ನ ಕರ್ಕೊಂಬನ್ನಿ, ಇಲ್ಲಿ ಇಟ್ಕೊಳಕ್ಕೆ ಹೇಳಿ. 112 ಅವ್ರು ಬರ್ತಾರೆ. ಅವ್ರನ್ನ ಈ ಒಂದು ವಾಹನನ ಒಪ್ಸೋಣ, ಅದೇನು ಮುಂದಿನ ಕ್ರಮ ತಗೊತಾರೆ ನೋಡೋಣ. ಇವರು ಮೋಸದ ಅಧಿಕಾರಿಗಳ, ಕಳ್ಳದ ಅಧಿಕಾರಿಗಳು. ಮಾಡಿ ಬಂಧುಗಳೇ, ಹೆಚ್ಚೆಚ್ಚು ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ನೋಡಿ ನಮ್ಮ ರಾಜ್ಯದಲ್ಲಿ ಎಂತೆಂಥ ಅಧಿಕಾರಿಗಳಿದ್ದಾರೆ, ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಇವರೆಲ್ಲರೂ. ಭಾನುವಾರ ದಿವಸನೂ ಇವರಿಗೆ ಕಡತಗಳನ್ನ ತಗೊಂಡು ಹೋಗೋಕ್ಕೆ ಯಾರು ಅನುಮತಿ ಕೊಟ್ಟರು? ಇವರ ಕಡತಗಳನ್ನು ತಗೊಂಡು ಹೋಗ್ಬೇಕಾದ್ರೆ ಮೂಮೆಂಟೇಷನ್ ಅಟ್ಲೀಸ್ಟ್ ಅದನ್ನು ಮೆನ್ಷನ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನಾವು ಸಾಗಿಸ್ತಾ ಇದ್ದೀವಿ, ಇಷ್ಟೊಂದು ಕಡತಗಳಿದ್ದಾವೆ ಅಂಥೇಳಿ ಅದು ಮೂಮೆಂಟೇಷನಲ್ಲಿ ಕೂಡ ಸಹ ದಾಖಲೆ ಮಾಡಿಲ್ಲ ಇವರು. ಈ ನಿಟ್ಟಿನಲ್ಲಿ ಇವರು ಎಂಥ ಅಧಿಕಾರಿಗಳು ಇರ್ಬೋದು? ಆ ಅಧಿಕಾರಿಗಳು ಸ್ವಲ್ಪ ಪಾದ ಜಿರಾಕ್ಸ್ ಮಾಡಿಕೊಟ್ರೆ ನಾವು ಭಾನುವಾರ ದಿವಸ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರಪ್ಪ ನಮ್ಮ ರಾಜ್ಯದಲ್ಲಿ. ನಮ್ಮ ಬಗ್ಗೆ ಭಾಳಷ್ಟು ಕಾಳಜಿ ಇಟ್ಕೊಂಡು ನಮ್ಮ ರಾಜ್ಯನ ಅಭಿವೃದ್ಧಿ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ. ನಾವು ಅವರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ. ಯಾಕಂದರೆ ಇಂಥ ಒಂದು ಅಧಿಕಾರಿಗಳನ್ನ ಸನ್ಮಾನ ಮಾಡಬೇಕು ಖಂಡಿತ. ಎಂಥವ್ರಿಗೂ ನಾವು ಸನ್ಮಾನ ಮಾಡ್ತೀವಿ. ಇಂಥ ಒಂದು ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ರೆ ಭಾಳ ಒಳ್ಳೆಯ ಕೆಲಸ ಆಗುತ್ತೆ. ಇವರು ಇಷ್ಟೆಲ್ಲ ಶ್ರಮಪಟ್ಟು ಭಾನುವಾರ ದಿವಸ ರಜೆ ಹಾಕ್ಲಾರ್ದಂಗೂ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ಅವರ ಇದ್ದ ಜಾಗಕ್ಕೆ ಮನೆಗಳಿಗೆ ತರಿಸ್ಕೊಂಡು ಈ ಒಂದು ಕಡತಗಳನ್ನ ಸಹಿ ಮಾಡಿಬಿಟ್ಟು ಅಥವಾ ಮಾರಾಟ ಮಾಡಿಬಿಟ್ಟು ಏನೋ ಒಂದು ಮಾಡ್ತಾರೆ. ನಮ್ಮ ರಾಜ್ಯನ ಒಟ್ಟು ಉದ್ಧಾರ ಮಾಡ್ತಾರೆ ಇಂಥ ಅಧಿಕಾರಿಗಳು. ನಾವು ನಂಬ್ಕೊಂಡು ಇದ್ದೀವಿ, ನಮ್ಮ ಅಧಿಕಾರಿಗಳು ಏನೋ ಅಭಿವೃದ್ಧಿ ಮಾಡ್ತಾರೆ ನಮ್ಮನ್ನು. ನಾವು ಇವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ, ನಮ್ಮ ತೆರಿಗೆ ಕಟ್ತಾ ಇದ್ದೀವಿ. ನಾವು ರಾಜ್ಯದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಮಿನಿಸ್ಟ್ರುಗಳು, MLAಗಳು ನಮಗೇನೋ ಸೇವೆ ಕೊಡ್ತಾರೆ. ನಾವು ದಿನ ಬೆಳಗ್ಗೆ ಎದ್ದು ಅವ್ರನ್ನ ನಂಬ್ಕೊಂಡು ಅವ್ರನ್ನ ಜೀವನ ಮಾಡ್ಬೋದು ಅಂಥೇಳಿ ನಾವು ಅವ್ರನ್ನ ಓಟ್ ಹಾಕಿ ಎಲಿಜಿಬಿಲಿಟಿ ಮಾಡಿ ಗೆಲ್ಲಿಸಿ ಕಳಿಸಿದ್ದೀವಿ ವಿಧಾನಸೌಧಕ್ಕೆ. ನಮ್ಮ ಪರವಾಗಿ ಅವರು
ಏನಾದರೂ ಒಂಚೂರು ಧ್ವನಿ ಎತ್ತಿ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ, ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತಾರೆ, ನಮ್ಮ ಊರನ್ನ ಅಭಿವೃದ್ಧಿ ಮಾಡ್ತಾರೆ, ನಮ್ಮ ರಾಜ್ಯನ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ. ಅಂದರೆ ಇಂಥ ಒಂದು ಕಳ್ಳ ಅಧಿಕಾರಿಗಳನ್ನ ನೇಮಿಸ್ಕೊಂಡಿದ್ದಾರೆ ಅವರು. ಆ ಕಳ್ಳ ಅಧಿಕಾರಿಗಳನ್ನ ನೇಮಿಸ್ಕೊಂಡಾಗ ಏನಾಗುತ್ತೆ, ಇನ್ನೇನು ಅಭಿವೃದ್ಧಿ ಆಗ್ಬೋದು ನೀವೇ ಯೋಚನೆ ಮಾಡಿ. ಅವ್ರು ಅಭಿವೃದ್ಧಿ ಮಾಡಬೇಕಾದಂಥ ಅಧಿಕಾರಿಗಳೇ ಕಳ್ಳರಾದಾಗ ಇನ್ನೇನು ಅಭಿವೃದ್ಧಿ ಕಾಣ್ಬೋದು ನಮ್ಮ ರಾಜ್ಯ? ಸರ್ ಬನ್ನಿ ಸರ್, ಮುಂದ್ಗಡೆ ಬನ್ನಿ, ಹೇಳ್ತೀನಿ. ಬ್ಯಾಗ್ ಓಪನ್ ಮಾಡಿ ಫಸ್ಟ್. ಅದರಲ್ಲಿ ಏನಿದೆ ಸರ್ ಬ್ಯಾಗ್ನಲ್ಲಿ? ಏನಿಲ್ಲ ಅಲ್ಲ, ಓಪನ್ ಮಾಡಿ ನೋಡೋಣ. ನಿಮ್ದನಾ ಇದು? ನಿಮ್ದಾ? ಓಕೆ ಓಕೆ, ನಿಮ್ದಂದ್ರೆ ಓಕೆ ಹೇಳಿ. ಹ್ಞೂ. ಏನಕ್ಕಪ್ಪ ಇಷ್ಟೊತ್ತು ಹೊಂಟು ಬರೋಕ್ಕೆ? ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ. ಇಲ್ಲಿ ಬಿಡಿ ಆ ಥರನೇ ಮೂಟೆ ಇರಲಿ. ಅದು ಚೆಕ್ ಬುಕ್ ಇದಾವೆ, ಇನ್ನೊಂದಿದಾವೆ, ಮತ್ತೊಂದಿದಾವೆ, ಎಲ್ಲದೂ ಸರ್ಕಾರಿ ಕಡತಗಳೇ ಇದು. ಇದರಲ್ಲಿ ಚೆಕ್ ಇದ್ದಾವೆ, ಬುಕ್ಸ್ ಇದ್ದಾವೆ, ಆಮೇಲೆ ಕೆಲವೊಂದು ಫೈಲ್ಸ್ ಇದ್ದಾವೆ. ಅದನ್ನು ಸಹಿ ಮಾಡಬೇಕು, ಅದು ಯಾರ್ಯಾರಿಗೆ ಮಾರಾಟ ಮಾಡಬೇಕು ಎಲ್ಲದನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಮುಂಚಿತವಾಗಿ. ಮಾರಾಟ ಮಾಡೋ ಯಾವಿಲ್ಲ ಅದರಲ್ಲಿ. ಅಲ್ಲ ಮತ್ತೆ ಈಗ ಕಳ್ಳತನದಿಂದ ಸಾಗಣೆ ಮಾಡ್ತಾ ಇದ್ರಲ್ಲಿ ಇದ್ರು. ಮತ್ತೆ ಹೌದು ಸರ್, ಅರ್ಜೆಂಟ್ ಏನ್ ಸಾಹೇಬ್ರು? ಯಾರು ಸಾಹೇಬ್ರು ಅವರು? ಸಾಹೇಬ್ರೇನ್ರಿ? ಯಾರು ಸಾಹೇಬ್ರು? ಯಾರಿಗೆ ಸಾಹೇಬ್ರು ಅವರು? ಏನ್ ಹೆಸರೇನು? ಶ್ರೀಧರ್ ಅವ್ರ ಸಾಹೇಬ್ರು ಅಂತ ಇವರು ಈ ತರ ರಾಜಾರೋಷವಾಗಿ ಅದು ಹಗಲತ್ನಲ್ಲೇ ಏನೋ ಬೆಳಗಿನ ಸಮಯ ಎಷ್ಟಪ್ಪ ಈಗ? 7:30 ನಾವು ಕಟ್ತಕ್ಕಂತ ಒಂದು ತೆರಿಗೆ ಹಣನೇ ನಿಮಗೆ ಕೊಡ್ತಾ ಇರೋದು. ಇದು ಕಳ್ತನ ಇನ್ನೇನಂತಾರೆ? ಅವರೇ ಮೇಲಾಧಿಕಾರಿಗಳಂತ ಹೇಳ್ಬೇಕು, ಸಾಹೇಬ್ರಂತ. ಮಾಡಪ್ಪ, ನಮ್ಮ ಅಧ್ಯಕ್ಷರು ಬರಕ್ಕೆ ಹೇಳಪ್ಪ ಹಂಗೆ. ಬನ್ನಿ ಸರ್, ಸ್ವಲ್ಪ ಬನ್ನಿ ಯಜಮಾನ್ರೆ, ಬನ್ನಿ ಇಲ್ಲಿ. ಇದು ಯಾವ್ಯಾವ ಇಲಾಖೆದು ಏನೇನು ಕಡತಗಳಿದಾವೆ ಸ್ವಲ್ಪ ತೋರಿಸಿ, ಜನರಿಗೂ ಗೊತ್ತಾಗ್ಲಿ. ಯಾವುದು ಇದು ಸರ್? ಅಲ್ಲಿ ಯಾವ್ದಪ್ಪ ಅದು? ಇದು MS ರಾಯಲಸೀಮಾ ಅಲಿಗೇಷನ್ಸ್ ಅಂಡ್ ಬನ್ನಿ ಸರ್, ಸ್ವಲ್ಪ ಫೈಲ್ನ ಓಪನ್ ಮಾಡಿ ಏನೇನಿದಾವೆ ಕಡತಗಳು ನೋಡೋಣ. ಇದು ಸರ್ಕಾರದ ಕಡತಗಳು, ಯಾವ್ಯಾವ ಕಡತಗಳಿದಾವೆ ಏನು ಗೊತ್ತಾಗಲಿ ಸಾರ್ವಜನಿಕರಿಗೆಲ್ಲ. ಅದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದೆರಡು ಕಡತಗಳನ್ನ ತೆಗೀರಿ, ಏನೇನಿದಾವ ಅದರಲ್ಲಿ ಏನೇನು ತೊಗೊಂಡು ಹೋಗ್ತಿದ್ರಿ ನೀವು ಅನ್ನೋದನ್ನ ಸಾರ್ವಜನಿಕರಿಗೆಲ್ಲ ಗೊತ್ತಾಗಲಿ. ಅದನ್ನೇ ತೆಗೀರಿ ಸರ್ ಫಸ್ಟ್. ಓಕೆ ಆಯ್ತು ತೆಗೀರಿ ಸರ್. ಬಂದಿರೋ ಟಪಾಲ್ಗಳು. ಓಕೆ, ಇದು ರಸೀದ್ ಹಾಕಿ ದುಡ್ಡು ಕಟ್ಟಿರೋದು ಬ್ಯಾಂಕಿಗೆ ದುಡ್ಡು ಕಟ್ಟಿರ್ತಾರೆ. 13,105 ಇವೆಲ್ಲ ರಸೀದ್ಗಳು. ಇದೇನು ಸರ್ ಬಿಲ್ ಬುಕ್ಕಾ? ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ದುಡ್ಡು ಕಟ್ಟಿರೋದೆಲ್ಲ ಸೈನ್ಗೆ. ಆಯ್ತಾ? ಅಂದ್ರೆ ರಸೀದಿ ಎಲ್ಲ ಯಾಕೆ ಕೊಡ್ತಾರ? ತಗೊಂಡೋದ್ರೆ ರಸೀದ್ ನಾವು ಇಲ್ಲಿ ಹಾಕೊಂಡು ಸೈನ್ ಮಾಡ್ಸ್ಕೊಂಡು ಬರ್ತೀವಿ. ಸೈನ್ ಮಾಡಿಸ್ಕೊಂಡು ಅಲ್ಲಿ ತಗೊಂಡೋಗ್ತೀವಿ. ಓಕೆ ನೋಡಿ, ಇದು KV ಚೆಕ್ಗಳ ಬಿಲ್ ಕಟ್ಬೇಕಲ್ಲ ನಾವು. ನೀವು ಕಟ್ಟಬೇಕಾ? ಮಾಡ್ಬಿಡಿ ಸರ್. ಮಾಡಿ ಯಜಮಾನ್ ಆರಾಮಾಗಿ ಮಾಡಿ. ಅವ್ರು ಅಲ್ಲೇ ಕೂತ್ಕೊಂಡು ಇಲ್ಲಿ ಬಿಲ್ ಪೇಮೆಂಟ್ ಮಾಡಿಸ್ಕೊಳ್ತಾರೆ, ಅಲ್ಲಿ ತೊಗೊಂಬಂದು ಸೈನ್ ಮಾಡಿಸ್ಕೊಂಡು ಹೋಗ್ಬೇಕು ನೀವು. ಅಂದರೆ ಅವರ ಅಧಿಕಾರಿಗಳಿಗೆ ಇಲ್ಲಿ ಒಂದು ಸರ್ಕಾರಿ ಕಚೇರಿ ಮಾಡಿದ್ದು ವ್ಯರ್ಥ. ಹಂಗಾದ್ರೆ ಸರ್ಕಾರಿ ಕಚೇರಿಗಳು ಯಾಕೆ ಆಗತ್ತೆ? ಕಚೇರಿಯಲ್ಲಿ ಯಾಕೆ ಕೆಲಸ ಮಾಡಬೇಕು? ಅವರು ಅಲ್ಲೇ ಕೂತ್ಕೊಂಡು ಮನೆಯಲ್ಲಿ ಆರಾಮಾಗಿ ನೀನು ತೊಗೊಂಬಪ್ಪ, ನಾನು ಮಾಡ್ಕೊಡ್ತೀನಿ ಸೈನ್ನ, ಅದೇನು ಬೇಕಾದರೂ ಅಂಥೇಳಿ ಹೇಳಿರ್ತಾರೆ. ಡಬಲ್ ಇನಾ ಇವರು? ಡಬಲ್ ಇ ಅವರು
ಪೇಮೆಂಟು 1 ಲಕ್ಷ ಚಿಲ್ಲರೆ ಪೇಮೆಂಟು ಈಗ ಅಲ್ಲೇ ಕೂತ್ಕೊಂಡು ಇದು ಯಾವುದಪ್ಪ 15,000 AW ಎಲೆಕ್ಟ್ರಿಕಲ್ ರೂಲರ್ ಓಕೆ. ಅದು ಬಿಡಿ ಸರ್, ಇದನ್ನ ತೆಗೀರಿ ಸರ್. ಎಲ್ಲ ತೋರಿಸ್ತೀನಿ ಅದ್ರಾಗ ನಿಮಗೆ ತಪ್ಪು ಈಗ ಮಾಹಿತಿ ಬಂದದ ಅಷ್ಟೇ. ತೆಗೀರಿ ಸರ್, ಅದನ್ನ ಇದನ್ನ ತೆಗೀರಿ ಸರ್, ಇದನ್ನ ತೆಗೀರಿ ಅಂದೆ ನಾನು. ಇದನ್ನ ಓಪನ್ ಮಾಡಿ ಅಂದೆ ನಾನು. ಮೂಮೆಂಟ್ ರಿಜಿಸ್ಟರ್ ಅದು ಏನು ಸರ್ ಅದು? ಅದನ್ನ ಓಪನ್ ಮಾಡಿ ಫಸ್ಟ್. ಕ್ಯಾಶ್ ಬುಕ್ ಇದು ಸರ್, ಕ್ಯಾಶ್ ಬುಕ್ಕಾ? ಮತ್ತೆ ಚೆಕ್ ಎಲ್ಲದನ್ನು ಫಿಲ್ ಮಾಡಿದಿರಿ? 1 ಲಕ್ಷ. ಎಷ್ಟು ಲಕ್ಷ ಸರ್ ಅದು ಪೇಮೆಂಟ್? ಅದೇ ಸರ್, ಪೇಮೆಂಟ್ ಯಾರಿಗೆ ಮಾಡ್ತಿದ್ದೀರಿ? ಡಿಸ್ಕಮ್ ಇದು. ಇಲ್ಲಿ ಓಪನ್ ಮಾಡಿ ಮಾಡಿ, ಫಸ್ಟಿಂದ ತೆಗೀರಿ. ಇನ್ನೊಂದು ಮಾಡಿ, ಎಲೆಕ್ಟ್ರಿಕಲ್ ಎಲ್ಲಾದು ಚೆಕ್ ಓಪನ್ ಮಾಡಿ. 61,000 ಇದು 2,000 ಐ ಟಿ ಇದು 1,05,000 840 ನೋಡಿ. ಲಕ್ಷಾನ್ಗಟ್ಲೆ ಚೆಕ್ಗಳನ್ನ ಇವರು ಈ ತರ ಎಲ್ಲಿಗೆ ಬೇಕಾದ್ರೂ ಒಯ್ಬಹುದು. ಆ ಬುಕ್ ನಲ್ಲಿ ಏನೇನು ಮೆನ್ಷನ್ ಮಾಡಿದೆ ಸ್ವಲ್ಪ ಏನ್ ಬುಕ್ ಅದು ಹೇಳಿ ಸ್ವಲ್ಪ. ಇದು ಎಲ್ಲ ಕ್ಯಾಶ್ ಬುಕ್ಕಾ? ಮೂಮೆಂಟ್ ಇಷ್ಟೇ ಯಾಕೆ ತಗೊಂಡಿಲ್ಲ ನೀವು ಸರ್? ಆಯ್ತು, ಒಳ್ಳೇದು, ನೀವೆಲ್ಲ ಇಷ್ಟೆಲ್ಲ ತಗೊಂಡೋಗ್ತಿದ್ರಿ. ನಿಮ್ದು ಮೂಮೆಂಟ್ ಎಷ್ಟು ಇರಬೇಕಲ್ಲ, ಒಳಗಿದೆ. ಇಲ್ಲಿ ಯಾಕೆ ಕಚೇರಿಯಲ್ಲಿ ಇಟ್ಕೊಂಡಿಲ್ಲ? ನಿಮ್ ಗವಾನದಲ್ಲಿ ಯಾಕೆ ಇಟ್ಕೊಂಡಿಲ್ಲ? ನೀವು ಇಲ್ಲಿಂದ ಒಂದು ಬೇರೆ ಕಡೆಗೆ ಸಾಗಣೆ ಮಾಡ್ತಿರ್ಬೇಕಾದ್ರೆ ಒಂದು ಮೂಮೆಂಟ್ ರಿಜಿಸ್ಟರ್ ಇರಬೇಕಲ್ಲ ನಿಮ್ಮ ಹತ್ರ. ಸರ್, ನಾವು ಈ ಥರ ಇಲ್ಲಿಂದ ದಾಖಲೆಗಳನ್ನ ಇಲ್ಲಿಗೆ ಒಯ್ತಾ ಇದ್ದೀವಿ ಅಂತೇಳಿ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ ಅಂತೇಳಿ ನೀವು ಈ ಥರ ಕೆಲಸ ಮಾಡ್ತಾ ಇದ್ರಿ. ಹಂಗಾದ್ರೆ ಯಾರು ಹೇಳಾರ ಯಾರಿಲ್ಲ ಹೇಳಿನಿ, ಸಾಹೇಬ್ರು ಮಾತಾಡ್ತೀನಿ. ಇದು ಕಚೇರಿ ಸರ್. ದಯವಿಟ್ಟು ಯಾರು ನಾವು ಮಾತಾಡಲ್ಲ ಸರ್. ದಯವಿಟ್ಟು ಯಾರ ಹತ್ರನೂ ಮಾತಾಡಲ್ಲ. ಯಾರ ಹತ್ರ ಮಾತಾಡೋಂಥ ಅವಶ್ಯಕತೆನೂ ನಮಗಿಲ್ಲ. ಮಾತಾಡಲ್ಲ ಅಂತ ನೀವೇ ಮಾಡಿ, ಅಲ್ಲಿಂದ ಮಾಡಿ ಸರ್. ಹೇಳ್ರಿ ಸರ್. ಬರಕ್ಕೆ ಹೇಳಿ ಇವ್ರನ್ನ. ಇನ್ನೂ ಬಂದಿಲ್ಲ. ಇಷ್ಟೊತ್ತಾದರೂ 112 ಬರೋದಿಲ್ಲ. ಮಾಡ್ತೀವಿ. ನಾವು ಯಾರನ್ನ ನಂಬ್ಕೊಂಡು ಇಂಥ ಒಂದು ಕೆಲಸಗಳಿಗೆ ಮುನ್ನೋಗ್ಬೇಕು. ಆದರೆ ಇವ್ರನ್ನೇನು ನಂಬ್ಕೊಂಡು ನಾವು ಕೆಲಸಕ್ಕೆ ಮುನ್ನೋಗ್ತಾ ಇಲ್ಲ. ಆದರೆ ಅವ್ರ ಜವಾಬ್ದಾರಿ ತಾನೇ. ನಾವು ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿ ಬರಬೇಕು. ಅವ್ರ ಕರ್ತವ್ಯನ ಅವ್ರು ಮಾಡಬೇಕು. ಬನ್ನಿ ಸರ್, ನೀವು ಹೋಗ್ಬೇಡಿ, ದಯವಿಟ್ಟು ಬನ್ನಿ. ಎಲ್ಲಿ ಹೋಗ್ಬೇಡಿ. ಈಗ ನಾವು ನಿಮ್ಮ ಕಚೇರಿ ನಿಂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೊಳ್ಳಿ, ಗಾಡಿಯಲ್ಲಿ ಕೂತ್ಕೊಳ್ಳಿ ನೀವು. ಈಗ ಗಾಡಿಯಲ್ಲಿ ಕೂತ್ಕೊಳ್ಳಿ, ನೀವು ಹೋಗ್ಬೇಡ್ರಿ ದಯವಿಟ್ಟು. ನೀವು ಏನು ತಪ್ಪು ಮಾಡಿಲ್ಲ. ಆಯ್ತು, ನೀವೇನು ತಪ್ಪು ಮಾಡಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸು ಅಲ್ಲ ಎಲ್ಲಿಗೆ ಹೋಗೋದಲ್ಲ. ನೀವು ಅಲ್ಲಿ ಕೂತ್ಕೋಬೇಕು. ನಿಮ್ಮ ಮಾವನ ಬಗ್ಗೆ ನಿಮಗೆ ಜವಾಬ್ದಾರಿ ಇಲ್ವಾ? ಹಂಗಾದ್ರೆ ಈಗ ನಾವು ಕಾಯ್ಬೇಕು. ಹಂಗಾದ್ರೆ ಮತ್ತೆ ಕೂತ್ಕೊಳ್ಳಿ ಗಾಡಿಯಲ್ಲಿ. ಯಾಕೆ ಹೋಗ್ತಾ ಇದ್ರಿ? ಗಾಡಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮಾವನ ಬಗ್ಗೆ ನಿಮಗೆ ಜವಾಬ್ದಾರಿ ಇರ್ಬೇಕು. ಕೂತ್ಕೋಬೇಕು ನೀವು ಯಾಕೆ ಕೂತ್ಕೊಂತಿಲ್ಲ? ಈಗ ಒಯ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಇತ್ತು. ನಾವು ಹಿಡಿದು ಪ್ರಶ್ನೆ ಮಾಡ್ಬೇಕಾದ್ರೆ ಯಾಕೆ ಜವಾಬ್ದಾರಿ ಇಲ್ಲ? ಮತ್ತೆ ಈಗ ಯಾಕೆ ಹೋಗ್ತಿದ್ದೀರಿ ಆಫೀಸಲ್ಲಿ? ಗಾಡಿಯಲ್ಲಿ ಕೂತ್ಕೊಳ್ಳಿ ಸರ್. ನಾವೇನು ಗಾಡಿಯಲ್ಲಿ ಕೂತ್ಕೊಳ್ಳೋಕೆ ಬೇಡ ಹೇಳಿದೀವಿ ನಿಮಗೆ? ಕೂತ್ಕೊಳ್ಳಿ ಗಾಡಿಯಲ್ಲಿ. ಅವ್ರು ಡ್ರೈವರ್ ಇದ್ದಾರೆ, ಅವ್ರು ನಿಂತ್ಕೊಂತಾರೆ. ನೀವು ವಯಸ್ಸಾಗಿದೆ, ಓಕೆ, ಕೂತ್ಕೊಳ್ಳಿ ಗಾಡಿಯಲ್ಲಿ. ಅವರು ಕಾಲ್ ಬ್ಯಾಕ್ ಮಾಡಿದ್ರಲ್ಲ, ಆ ನಂಬರಿಗೆ ಫೋನ್ ಮಾಡ್ರಿ. ಯಾರು?
ಕಾಲು ನೋವು ಬರ್ತಾವಂತೆ. ಡೋರ್ ಓಪನ್ ಮಾಡಿ ಪ್ಲೀಸ್, ಅವ್ರು ಕುತ್ಕೊಳ್ಳಿ. ಕಾಲು ನೋಯ್ತವೆ, ವಯಸ್ಸಾಗಿದೆ ಪಾಪ, ಅವರು ಕೆಲಸ ಮಾಡಿದ್ದಾರೆ, ನಮ್ಮ ರಾಜ್ಯಕ್ಕೆ ಮತ್ತು ತಾಲೂಕಿಗೆ ಜಿಲ್ಲೆಗಳಿಗೆ ಸೇವೆ ಕೊಟ್ಟಿದ್ದಾರೆ. ಕುತ್ಕೊಳ್ಳಿ ಸರ್, ತಾವು ಕುತ್ಕೊಳ್ಳಿ. ಕುತ್ಕೊಳ್ಳಿ ಸರ್, ನೀವು ಗಾಡಿಯಲ್ಲಿ ಕುತ್ಕೊಳ್ಳಿ ಅಲ್ಲ. ಬರ್ತಾ ಇದ್ದೇನಾ? ಬರಲಿ. ನೋಡಿ ಬಂಧುಗಳೇ, ಇದು KV ಮುಖ್ಯ ವಿತರಕರ ಉಪಕೇಂದ್ರ ಬಳ್ಳಾರಿ ದಕ್ಷಿಣ. ಇದರ ಪಕ್ಕದಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇರೋದು ತಾವು ನೋಡ್ತಾ ಇದ್ದೀರಿ. ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ, ಏನು ಅಭಿವೃದ್ಧಿ ಮಂಡಳಿ. ಹಂಗೆ ಹಿಡೀರಿ, ಹಿಂಗೆ ಹಿಡಿಬೇಡ್ರಿ, ಹಿಂಗೆ ಹಿಡೀರಿ, ವಾಯ್ಸ್ ಕ್ಲಿಯರ್ ಬರ್ತದೆ. ಯಾರು ಸರ್? ಸರ್, ನಾವು ಯಾರ ಜೊತೆಗೂ ಮಾತಾಡೋದು ಏನು ಅವಶ್ಯಕತೆ ಇಲ್ಲ. ಈಗ ನಿಮ್ಮ ಜೊತೆ ಮಾತಾಡ್ತಾನೆ, ನೀವು ಇದ್ರೆ ತಾನೇ ಪ್ರೆಸೆಂಟ್ ಇಲ್ಲಿ, ನಿಮ್ಮ ಹತ್ರ ಮಾತಾಡ್ತಿದ್ದೀವಿ. ಅಲ್ಲ, ನೀವು ಏನಾದ್ರು ಮಾತಾಡಿ ಈಗ ದಯವಿಟ್ಟು. ಸರ್, ಹಲೋ, ಹಾಂ ಹೇಳಿ ಸರ್, ತಾವ್ಯಾರು? ಅಲ್ಲ, ತಾವು ಹೇಳಬೇಕು. ಈಗ ಫೋನ್ ಕೊಡೋಕೆ ಹೇಳಿದಿರಿ ಅವ್ರನ್ನ, ಏನಂತ ಹೇಳಬೇಕು ನಾವು? ಇವತ್ತು ಭಾನುವಾರ ಇದೆ, ನಮ್ಮ ಕಚೇರಿಯಿಂದ ದಾಖಲಾತಿಗಳನ್ನ ಒಂದು ಪ್ರೈವೇಟ್ ವಾಹನದಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ ಇವರು. ಏನು ಸಮಾಚಾರ ಇದು? ಏನೇನು ಸರ್? ಆಫೀಸು? ಹಾಂ, ಅದು ಭಾನುವಾರ ದಿವಸ ತಗೊಂಡು ಹೋಗ್ಬೋದಾ? ಹೌದಾ? ಅದಕ್ಕೆ ಏನಾದರೂ ಮೊಬೈಲ್ ರಿಜಿಸ್ಟರ್ ಇದೆ, ಇಲ್ಲಿದ್ದ ದಾಖಲೆಗಳನ್ನ ಇಲ್ಲಿಂದ ಸಾಗಣೆ ಮಾಡ್ತಾ ಇದ್ದೀವಿ ನಾವು, ಇಲ್ಲಿಂದ ತಗೊಂಡು ಹೋಗ್ತಾ ಇದೀವಿ ಅನ್ನೋದನ್ನ. ಇವತ್ತು ಭಾನುವಾರ ಆಫೀಸ್ ಕೆಲಸ ಮಾಡ್ತೀರಾ ನೀವು? ಆಯ್ತು ಸರ್, ಇವತ್ತು ಭಾನುವಾರ ಅಲ್ವಾ, ಆಫೀಸ್ ಕೆಲಸ ಭಾನುವಾರನೂ ಮಾಡ್ತೀರಾ? 24 hours ಡ್ಯೂಟಿನಾ? ಭಾನುವಾರ ನಿಮಗೆ ರಜೆ ಇಲ್ವಾ ಹಂಗಾದ್ರೆ ಕಚೇರಿಗಳಿಗೆ? ಅಂದರೆ ಏನು ಸರ್ಕಾರ ನಿಮಗೆ ಒಂದು ಪ್ರತ್ಯೇಕವಾಗಿ ಆದೇಶ ಕೊಟ್ಟಿದ್ದೀರಾ ಭಾನುವಾರ ಮಾಡಿ ಅಂತೇಳಿ? ಹೌದೌದು ಸರ್, ಅದನ್ನೇ ಮಾಡಿ. ಅದಕ್ಕೆ ಒಂದು ಆದೇಶ ಇದ್ರೆ ತೋರಿಸಿ, ನಾವು ಭಾನುವಾರ ಕೆಲಸ ಮಾಡ್ಬೇಕನ್ನೋದನ್ನ. ಹಾಂ ಸರ್, ನನ್ನ ಹೆಸರು ಏನಾದರೂ ಇರಲಿ, ತಮ್ಮ ಹೆಸರು ಹೇಳಿದ್ರಲ್ಲ, ನಾನು ಕೇಳ್ತಾ ಇದ್ದೀನಲ್ಲ. ನಾನು ಈ ದೇಶದ ಒಂದು ಪ್ರಜೆ, ನನಗೆ ಪ್ರಶ್ನೆ ಮಾಡೋ ರೈಟ್ಸ್ ಇದೆ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್ಕಾರಿ ಕಡತಗಳನ್ನು ನೀವು ವಿನಾಕಾರಣ ಹೇಳ್ದೆ ಕೇಳದೆ ನಿಮ್ಮ ಮೂವ್ಮೆಂಟ್ ಲಿಸ್ಟ್ನಲ್ಲಿ ದಾಖಲೆ ಮಾಡಿದೆ, ನೀವು ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ? ನನ್ನ ಹೆಸರು ತಗೊಂಡು ಏನು ಮಾಡ್ತೀವಿ ಸರ್ ನೀವು? ನಾನು ಈ ದೇಶದ ಪ್ರಜೆ. ಯಾಕೆ ನನಗೇನು ಪವರ್ ಇದೆ? ನಾನು ಈ ದೇಶದ ಪ್ರಜೆ, ನನಗೆ ಪವರ್ ಇದೆ. ಯಾಕೆ ನನಗೆ ಜವಾಬ್ದಾರಿ ಇಲ್ವಾ? ನಿಮಗೆ ಜವಾಬ್ದಾರಿ ಇಲ್ವಾ ಹಂಗಾದ್ರೆ? ನಿಮಗೆ ಸರ್ಕಾರ ಸಂಬಳ ಕೊಡ್ತಾ ಇರೋದು ಈ ತರ ಕೆಲಸ ಮಾಡಿ ಅಂತಲ್ಲ. ನಾನು ತೆರಿಗೆ ಕಟ್ತಾ ಇದ್ದೀನಿ ಸ್ವಾಮಿ, ನಾನು ತೆರಿಗೆ ಕಟ್ತಾ ಇದ್ದೀನಿ, ದೇಶದ ಪ್ರಜೆ ಇದ್ದೀನಿ. ನಾನು ಯಾವನ್ ಕೇಳೋನು ಅನ್ನೋದಲ್ಲ, ನೀವು ಇಲ್ಲಿಗೆ ಬಂದ್ಬಿಟ್ಟು ಮಾತಾಡಿ. ನಾನು ಯಾವನ್ ಕೇಳಕ್ಕಾದ್ರಿ, ದೇಶದ ಪ್ರಜೆ ನಾನು ತೆರಿಗೆ ಕಟ್ತಾ ಇದ್ದೀನಿ. ಹೌದು ಸರ್, ನಾನು ಈ ದೇಶದ ಪ್ರಜೆ, ನಾನು ತೆರಿಗೆ ಕಟ್ತಾ ಇದ್ದೀನಿ. ನಾನು ಸರ್ಕಾರ ಕಚೇರಿಯಲ್ಲಿ
ಈ ತರ ಒಂದು ಕರ್ತವ್ಯಗಳನ್ನ ತಗೊಂಡು ಹೋಗ್ತಾ ಇದ್ರೆ ನಾನು ಪ್ರಶ್ನೆ ಮಾಡೋಕ್ಕೆ ನನಗೆ ಹಕ್ಕಿದೆ, ಸಂವಿಧಾನ ಹಕ್ಕೊಟ್ಟಿದೆ ನನಗೆ, ಮಾಡ್ತೀನಿ ನಾನು. ನಾಟಕ ಬೇಡ ಅಂದ್ರೆ ನಾವು ನಾಟಕ ಆಡೋರಲ್ಲ, ಇಲ್ಲಿ ಬಣ್ಣ ಹಚ್ಕೊಂಡು ನೀವು ನಾಟಕ ಆಡ್ತಿರೋರು, ಇವೆಲ್ಲ ಮಾತಾಡಬೇಡಿ ನೀವು ದಯವಿಟ್ಟು. ನಾಟಕ ನೀವು ಆಡ್ತಿರೋದು ಅಧಿಕಾರಿಗಳು, ಕಳ್ಳಾಟ. ಆಯ್ತಾಯ್ತು ನೋಡಿ, ಇನ್ನೂ ಬಹಳ ಜನ ಹುಡ್ಕೊಂತಾರೆ, ಇನ್ನೂ ನೋಡ್ಬೇಕಾಗತ್ತೆ ನೀವೆಲ್ಲ ಇಲ್ಲ ಇಂಥ ಕಳ್ಳಾಟಗಳು ಮಾಡಿದ್ರೆ. ಏನ್ ಮಾತಾಡ್ತೀರಾ? ಮಾತಾಡಿ, ಏನ್ ಮಾತಾಡ್ತೀರಾ? ಮಾತಾಡಿ ಏನ್ ಮಾತಾಡ್ತೀರಾ? ಮಾತಾಡಿ ಸರ್, ಮಾತಾಡಿ ಸರ್. ಹೇಳಿ ಸರ್, ನಾನು ಈ ದೇಶದ ಪ್ರಜೆ, ಯಾರಿಗೆ ಬೇಕಾದ್ರೂ ಹಿಡಿಯೋದಲ್ಲ ಸರ್. ನಾನು ಸರ್ಕಾರದ ಕಚೇರಿಯಿಂದ ತಗೊಂಡು ಹೋಗ್ತಕ್ಕಂಥ ಕಡತನ ಕೇಳ್ತಾ ಇದ್ದೀನಿ. ತೆರಿಗೆ ಕಟ್ತಾ ಇದೀವಿ ಸರ್, ನಮ್ಮ ಹಣನೇ ನಿಮಗೆ ಕೊಡ್ತಾ ಇರೋದು. ನೀವು ಫಸ್ಟ್ ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಏನಾದ್ರು ಹೇಳೋದಿದ್ರೆ ಹೇಳಿ ದಯವಿಟ್ಟು. ನಾನು ಹೇಳ್ತಿದ್ದೀನಲ್ಲ, ನಾನು ಈ ದೇಶದ ಪ್ರಜೆ, ಈ ಒಂದು ದೇಶದ ನಾಗರಿಕ. ಹೇಳಿ ಯಾರು? ಹೌದಾ? ಹೌದಾ? ನೀವು ಎಷ್ಟು ಜನಕ್ಕೆ ಬ್ರೋಕರ್ ಇಟ್ಕೊಂಡಿದ್ದೀರಿ? ನೀವು ಬ್ರೋಕರ್ ನಮ್ಮನ್ನ ಅಂತ ಹೇಳ್ತಾ ಇದ್ರಿ, ನೀವೆಷ್ಟು ಜನ ಬ್ರೋಕರ್ನ ಇಟ್ಕೊಂಡಿದ್ರಿ? ಈಗ ನಿಮ್ಮ ಹತ್ರ ಮಾತಾಡೋದು ಅನವಶ್ಯಕ ನನಗೆ. ತಾವು ಯಾರು ನನಗೆ ಗೊತ್ತಿಲ್ಲ. ಮಾತಾಡಿ, ಅವ್ರು ಯಾರಿದ್ದಾರೆ ಕೇಳಿ. ಇಲ್ಲಿ ಬನ್ನಿ ಸರ್, ಇಲ್ಲಿ ಬಂದು ಮಾತಾಡಿ ಸರ್. ನೀವು ಜವಾಬ್ದಾರಿ ಇರ್ತಕ್ಕಂಥವ್ರು ಬನ್ನಿ ಇಲ್ಲಿ ಬನ್ನಿ. ಕವರ್ ಮಾಡಪ್ಪ ಅದನ್ನ ಸರ್. ಫೈಲ್ ಎಲ್ಲ ಒಂದು ನಿಮಿಷ ಸರ್. ಇದು ಸರ್ಕಾರಿ ಕಚೇರಿ, ಇವತ್ತು ಭಾನುವಾರ ರಜೆ ಇದೆ. ರಜೆ ದಿನದಲ್ಲಿ ಸರ್ಕಾರಿ ಕಡತಗಳನ್ನ ಸ್ಟೇಷನಲ್ಲಿ ಇರಲಿ. ಈಗ ನಾವು ಯಾರಿಗೆ ಎಂಟರ್ ಮಾಡಿದೀವಿ, ಯಾರನ್ನ ಅದನ್ನ ಒಪ್ಸಿದೀವಿ ಅನ್ನೋದನ್ನ ಎಲ್ಲ. ಹೌದು ಸರ್, ನಮಗೆ ಸೇವೆ ಕೊಡೋಕ್ಕಲ್ಲ ಇರೋದು. ಈಗ ನಾವು 112 ಫೋನ್ ಮಾಡಿ ಹಾಫ್ ಅನ್ ಅವರ್ ಆಯ್ತು. 112ಗೆ ಫೋನ್ ಮಾಡಿ ಹಾಫ್ ಅನ್ ಅವರ್ ಆಯ್ತು. ಹೌದು ಸರ್, ಗೊತ್ತಾಗ್ಬೇಕಲ್ಲ. ನಾವು ಏನ್ ಮಾಡ್ತೀವಿ, ಲೈವ್ ಇದೆ. ಇಲ್ಲಿ ಗಾಡಿ ಮತ್ತೆ ಬೇರೆ ಅರ್ಥ ಬರುತ್ತೆ, ಲೈವ್ ಇರುತ್ತೆ. ಅದು ನಿಮ್ದೇ ತಪ್ಪಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟು ಬಂದಿರಿ. ಮತ್ತೆ ಅದ್ರ ನೀವೇ ಕಂಪ್ಲೇಂಟ್ ಕೊಟ್ಟು ಬಂದಿರಿ. ಹೇಳ್ತೀವಿ ಬನ್ನಿ ಸರ್, ನೀವು ನೋಡಿದ್ರಂತೆ. ಪನಿಷ್ಮೆಂಟ್ ಮತ್ತೆ ಕೆಲಸ ಜವಾಬ್ದಾರಿ ತಗೊಂಡು ಮಾಡ್ಬೇಕಲ್ಲ. ಯಾಕೆ ಡಿಲೇ ಆಯ್ತು ಕೆಲಸನ? ನಿಮ್ ಕೆಲಸ ನೀವು ಸರಿಯಾಗಿ ಮಾಡಿದ್ರೆ ಇದೆಲ್ಲ ಡಿಲೇ ಯಾಕೆ ಆಗ್ತಿತ್ತು? ಇಲ್ಲಿಂದ ಯಾಕೆ ಮಾಡ್ಬೇಕಿತ್ತು? ಆಫೀಸ್ಗೆ ಬರಲ್ಲ ಅಲ್ಲ ಸರ್, ಇಷ್ಟೆಲ್ಲ ಫೈಲ್ಗಳು ಯಾಕೆ ಡಿಲೇ ಆಗಿದೆ ಕೆಲಸ? ಹಂಗಾದ್ರೆ ಈಗ ಆನ್ಲೈನ್ನಾಗ ಪೇಮೆಂಟ್ ಮಾಡಿ. ಆನ್ಲೈನ್ನಾಗ ಯಾವಾಗ ಪೇಮೆಂಟ್ ಆಗಿದೆ ರೀ ಸರ್? ಇದು ತೋರಿಸಿ ಸ್ವಲ್ಪ. ಪೇಮೆಂಟ್ ಆಗಿರೋ ಡೇಟ್ ಎಲ್ಲಿದೆ? ಅಲ್ಲ, ನೀವು ತೋರಿಸ್ಬೇಕು. ನೀವು ಕೇಳಿ ತಿಳಿಸಿದ್ರೆ ಗೊತ್ತಾಗಲ್ಲ ನಮಗೆ. ಇದು ಯಾರು ಎತ್ತಾಗ ಯಾವ ಡೇಟಿಗೆ ಪೇಮೆಂಟ್ ಆಗಿದೆ? 25 ಆಕ್ಷನ್ ಏನಾಗಿದೆ? 25 ಯಾವ? ಆಗಸ್ಟ್? ಯಾವ ವರ್ಷ ಸರ್? ಇಯರ್ ಯಾವುದು? ವರ್ಷ ಯಾವುದು? 24ನಲ್ಲಿ. ಅದೇ 2024 ಆಗಸ್ಟ್ ಅಲ್ಲಿ ಇಷ್ಟು ಫೈಲ್ಗಳು ಎದಕ್ಕ? ಅದು ಏನೋ 1-2 ಅಂದ್ರೆ ಇದು ಅಲಾಟ್ಮೆಂಟ್ ಆಗಿರೋದು 2024ರಲ್ಲಿ ಆಗಸ್ಟ್ ಅಲ್ಲಿ ಆಗಿರೋ ಫೈಲ್. ಏನಿದೆ ಲೆಕ್ಕ ಹೇಳಿ ಸರ್. ಮತ್ತೆ ಇದು ನೋಡಿ, 13 ಲಕ್ಷದ ಎಷ್ಟು ಸರ್? ಇದು 87 1,38,750 ರೂಪಾಯಿ ಮೊತ್ತ. ಇಂಥ ಒಂದು ಫೈಲ್ಗಳನ್ನ ಸರ್ಕಾರಿ ಕಚೇರಿಯಿಂದ ಕಚೇರಿಯಲ್ಲಿ ಇದ್ದು ಕಟ್ಟಬೇಕು. ಅದಕ್ಕೆ ಹೇಳ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದನ್ನ. ಇಲ್ಲಿ ಕವರ್ ಮಾಡಿ ಹೀಗೆ ಸರ್. ಈಗ ಸರ್ಕಾರ ತಮಗೆ ಪೊಲೀಸ್ ಇಲಾಖೆಯಿಂದ 112 ಅಲರ್ಟ್ ಮಾಡಿದೆ. ತಾವು 112 ಬಂದಿದ್ದಾನೆ. ನೀವು ಯಾವುದನ್ನ ಪ್ರೈವೇಟ್ ವೆಹಿಕಲ್ ನಾನು ಸ್ಪೀಡಾಗಿ ಹೋಗ್ಬೇಕಂತಿದ್ರ ಇಲ್ಲ ತಾನೆ? ನಿಮಗೆ ಸರ್ಕಾರ ಕೊಟ್ಟಾಗ ಸರ್ಕಾರದ ವಾಹನ ಬಳಸಿ ನಾವು ಯಾಕೆ ಪ್ರಶ್ನೆ ಮಾಡ್ತೀವಿ? ಸರ್ಕಾರದ ವಾಹನ ಸರ್ಕಾರ ಈಗ ಸರ್ಕಾರ ಇವತ್ತು ರಜೆ ಇದೆ. ಭಾನುವಾರ ದಿವಸ ಕಚೇರಿಗಳೆಲ್ಲ ರಜೆ. ಆಲ್ಮೋಸ್ಟ್ ರಜೆ ದಿನ ಇವರು ಇನ್ನೊಂದು ವಾಹನ, ಅದೇ ಪ್ರೈವೇಟ್ ವಾಹನ ಅಂತ ಬಂದು ಸರ್ಕಾರಿ ದಾಖಲಾತಿಗಳನ್ನ ಇಟ್ಕೊಂಡು ಹೋಗ್ತಿದ್ದಾರೆ. ನಮಗೆ ಅನುಮಾನ. ಈಗ ನಮ್ಮ ಭಾಷೆ ಹೇಳಿದಾರೆ ಮಾತಾಡಿ. ಅಲ್ಲ ಬಳ್ಳಾರಿ ಡ್ಯೂಟಿ ಮಾಡಕ್ಕಾಗಲ್ಲ. ದಾವಣಗೆರೆ ತಗೊಂಡು ಹೋಗ್ತೀರಾ ನೀವು? ಇವತ್ತಾಗ ತಗೊಂಡು ಹೋಗ್ತೀರಾ? ಅಲ್ಲ ಸರ್, ಇಷ್ಟು ಫೈಲ್ ಈಗ ಅಂದ್ರೆ ಕಲ್ಸ್ಕೊಂಡು ಬರ್ತಾನೆ ಇಲ್ಲ. ಅವರ ದಾವಣಗೆರೆಗೆ ಇರ್ತಾರೆ ಅವರು. ತಮ್ಮ ಐಡಿ ಕಾರ್ಡ್ ತೋರಿಸಿ ಪಾಪ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮಂತವ್ರನ್ನ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಾರೆ. ನಾವು ಅಮಾಯಕರು ಸಿಕ್ಬಿಡ್ತೀರಾ? ನಿಮ್ಮನ್ನು ಬಳಸ್ಕೊಂಡ್ಬಿಟ್ಟು ಈ ತರ ಕೆಲಸಗಳಿಗೆ ಕರೀತಾರೆ ಅವರು ಭಾನುವಾರ ದಿವಸ.
ಏನೇ ಮಾಡಲಿ ಭಾನುವಾರ ಖಾಸಗಿ ವಾಹನದಲ್ಲಿ ಹೋಗಬಾರ್ದಂತ ಸರ್ಕಾರಿ ಗೌರ್ಮೆಂಟ್ ವೆಹಿಕಲ್ ಹೋಗಿದ್ರೆ ನಾವು ಹಿಡ್ತಿದ್ದಿಲ್ಲ, ಏರಿಯಾ ನಮ್ಮವರು ಹಿಡ್ತಿದ್ದಿಲ್ಲ. ರೂರಲ್ ಲಿಮಿಟ್ ಬಳ್ಳಾರಿ ರೂರಲ್ ಲಿಮಿಟ್ ಬರುತ್ತೆ. ಈಗ ನಾವೇನ್ ಮಾಡ್ತೀವಿ ಸರ್ ಇದ್ರ ಬಗ್ಗೆ ಏನು ಕ್ರಮ ತಗೊಂತೀವಿ ತಾವು? ಅಲ್ಲ ಸರ್, ಆಮೇಲೆ ತಾವು ಸ್ಟೇಷನ್ ಕರ್ಕೊಂಡು ಯಾವ ಫೈಲ್ ಇತ್ತಂತ ಬರೀ ಒಂದುಂಟು ಅಲ್ಲ, ಒಂದುಂಟು ನಮ್ಮ ಕೆಲಸ. ಇಲ್ಲಿ ಗಲಾಟೆ ಆಗ್ತಿದ್ರೆ ಕಡಿಮೆ ಮಾಡ್ತೀವಿ, ಅದು ಕಂಟ್ರೋಲ್ ಮಾಡಿ ಲೆವೆಲ್ನಲ್ಲಿ ಏನಾದರೂ ಇದ್ರೆ ಸಣ್ಣ ಪುಟ್ಟ ಇದ್ರೆ ಕ್ಲಿಯರ್ ಮಾಡ್ತೀವಿ. ಇಲ್ಲ ಅಂದ್ರೆ ಸಂಬಂಧಪಟ್ಟ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಕೇಸ್ ಮಾಡಲ್ಲ. ಅದು ಚೆಕ್ ಲಿಸ್ಟ್ ಒಂದು ಬರ್ತದೆ ಸರ್ ನಾವು. ಯಾವ ಸರ್? ಆಮೇಲೆ ಆ ಫೈಲ್ ಯಾವ ಹೋದ್ರೆ ಮತ್ತೆ ಅವ್ರು ವಿಡಿಯೋ ಮಾಡಿದ್ದೀವಿ, ಲೈವ್ ನಲ್ಲಿ ಇದೆ. ಸ್ಪಾಟ್ನಲ್ಲಿ ಏನು ಇದು ಮಾಡಲ್ಲ, ಯಾಕಂದ್ರೆ ಆಮೇಲೆ ಅಲ್ಲಿ ಫೈಲ್ ಮಾಯ ಆದ್ರೆ ಮತ್ತೆ ಇವ್ರ ಮೇಲೆ ಬರಬಾರ್ದು, ಆತ ಮೇಲೆ ಬರಬಾರ್ದು. ನಜೀರ್ ಅಂತಾರಲ್ಲ ಅವ್ರ ಮೇಲೂ ಬರಬಾರ್ದು. ನಿಂತ್ಕೊಳ್ಳಿ, ನೀವು ಬನ್ನಿ ಸರ್, ನೀವು ಫೈಲ್ ಯಾಕಂದ್ರೆ ನಿಮ್ಮ ಮೇಲೆ ಒಂದು ಫೈಲ್ ಹೋದ್ರೆ ನಿಮ್ಮ ಮೇಲೆ ಬರುತ್ತೆ ಇಲ್ಲ. ನೀವು ರಿಟೈರ್ಡ್ ಫೀಲ್ಡಲ್ಲಿ ಬಂದಿದ್ರೆ ರಿಸ್ಕ್ ತಗೋಬಾರ್ದು, ಇದ್ದಿದ್ದು ಓಪನ್ ಆಗಿ ಹೇಳ್ರಿ ಏನೇನಾಯ್ತು ಏನೇನೋ ಹೇಳ್ರಿ. ಬಲಿ ಬಸ್ಸು ಸಣ್ಣವರು ಹೋಗೋದು ಸಾಹೇಬ್ರ ಕಡೆ ನೋಡ್ರಿ ಏನೇನಾಯ್ತು ಎದಕ್ಕೆ ಅಂತಂದ್ರೆ ಅಧಿಕಾರಿಗಳು ಹೇಳಿದಾರೆ ಅಂತೇಳಿ ನೀವು ಹೋಗ್ತಾ ಇಲ್ಲ. ಪೊಲೀಸವ್ರು ಬಂದಾಗ ಹೇಳ್ರಿ, ಪೊಲೀಸವ್ರು ಬಂದಾಗ ಓಪನ್ ಆಗಿ ಹೇಳ್ರಿ. ಸರ್ ತಾವೆಲ್ಲ ಕೇರ್ಸ್ ಇಂಟಿಮೇಷನ್ ಮಾಡ್ತೀವಿ ಸಾಹೇಬ್ರಿಗೆ ತಿಳಿಸಿದ್ರೆ ನಾವು ಒಳ್ಳೆ ಒಂದು ನನಗೆ ಗೊತ್ತಾಗಿದ್ದಲ್ಲ, ಮಹಾನಗರ ಪಾಲಿಕೆ ಗ್ರೂಪಲ್ಲಿ ಬಂದಿದೆ. ಹಿಡಿತಾ ಇದೀವಿ ಸರ್. ನಾವೆಲ್ಲ ತೆರಿಗೆ ಕಟ್ತಾ ಇದೀವಿ. ನಾನು ಸರ್ ಸರಿಯಾದ ರೀತಿಯಲ್ಲಿ ಸರ್ಕಾರ ಸೌಲಭ್ಯ ಕೊಡ್ತಾ ಇಲ್ಲ. ಇಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿನ ಎಷ್ಟು ಅಲ್ಲಿ ಕುತ್ಕೊಂಡು ರಾಜರಾಷ್ಟ್ರವಾಗಿ ಸರ್ಕಾರಿ ದಾಖಲೆಗಳನ್ನ ಒಂದು ಪ್ರೈವೇಟ್ ವಾಹನದಲ್ಲಿ ಸಾಗಣೆ ಮಾಡ್ತಾರೆ. ಮಹಾನಗರ ಪಾಲಿಕೆ ಗ್ರೂಪಲ್ಲಿ ಬಂದಮೇಲೆ ನೋಡಿದ್ದೀವಲ್ಲ, ಆ ಇದಕ್ಕೆ ಬಂದಿದ್ದೆ ನಾನು, ಇವಾಗ ಬಂದಿದ್ದೆ. ಈಗ ದಾಖಲಾತಿನ ಒಂದ್ಸಲ ಮಾಡಿ ಸರ್, ಫೋಟೋನ ಮಾಡಿದ್ರಾ? ಎಲ್ಲ ಕವರ್ ಆಯ್ತು ಸಾಹೇಬ್ರು ಸ್ವಲ್ಪ ಹೀಗೆ ಬಂದಿದ್ದು ಸರ್, ಕೆಲಸ ಇತ್ತು, ಹೋಗ್ಬೇಕಿತ್ತು. ಆ ಕಡೆ ನಮ್ಮ ಡಿ ಮಲ್ಲಾಪುರ ದಾಸವಾಳ ಮನೆಗೆ ಹೋಗ್ಬೇಕಿತ್ತು. ಹಂಗಾಗಿ ಬೆಳಗ್ಗೆನೇ ಬಂದಿದೆ. ಇಲ್ಲಿ ಏನೋ ವಾಹನ ಬಂತು, ನನಗೆ ಅನುಮಾನ ಬಂತು. ಇವತ್ತು ಕಚೇರಿ ಭಾನುವಾರ ರಜೆ ಇದೆ, ಯಾಕೆ ಇದು ಗಾಡಿ ಪ್ರೈವೇಟ್ ವಾಹನ ಒಳಗಡೆ ನಿಂತಿದೆ ಅಂತೇಳಿ ಸ್ವಲ್ಪ ಮುಂದೆ ಬಂದ ಮೇಲೆ ವಿಚಾರಿಸಿ ಅಂತ ನಿಂತ್ಕೊಂಡ್ವಿ. ಹೊರಗಡೆ ಬಂತು, ಗಾಡಿನ ನಿಲ್ಲಿಸಿದ್ವಿ. ನಿಲ್ಲಿಸ್ಬಿಟ್ಟು ಭಾನುವಾರ ಇದೆ, ಯಾಕೆ ವಾಹನ ಹೋಗ್ತಾ ಇದೆ ಅಂತ ಕೇಳಿದ್ವಿ. ಏನು ತೊಗೊಂಡು ಹೋಗ್ತಾ ಇದ್ರಿ ಇದರಲ್ಲಿ? ಕಚೇರಿಗೆ ಡಿಕ್ಕಿ ಓಪನ್ ಮಾಡಿ ಹಾಕಿದ್ರಿ ನೀವು ಏನಂತ ಕೇಳಿದಾಗ ಅವ್ರು ಡಿಕ್ಕಿ ಓಪನ್ ಮಾಡೋದು ಪಾಪ ಅಧಿಕಾರಿಗಳು ಬಂದು ನಿಲ್ಲಿಸ್ಬಿಟ್ಟು, ಸರ್ ಈ ಥರ ಕಡತಗಳು ನಮಗೆ ಡಬ್ಲ್ಯೂ ಅವರು ತರೋಕೆ ಹೇಳಿದ್ದಾರೆ ದಾವಣಗೆರೆಗೆ, ಅಲ್ಲಿ ಏನೋ ಸೈನ್ ಮಾಡಬೇಕಂತೆ, ಹಂಗಾಗಿ ನಾವು ತೊಗೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ದು. ಈಗ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದ್ರೆ ಸುಮಾರು ಲಕ್ಷಗಟ್ಟಲೆ ಇದರಲ್ಲಿ ಫೈಲ್ಸ್ ಇದ್ದಾವೆ. ಸರ್ಕಾರಕ್ಕೆ ತಲುಪಬೇಕಂತ ಮೊತ್ತವೂ ಸಹ ಇದರಲ್ಲಿ ಇದೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇವರು ಅದನ್ನು ಎಲ್ಲಿ ಮಾರಾಟ ಮಾಡ್ತಾರೋ ಅಥವಾ ಏನೋ ಸಹಿ ಮಾಡಿ ತಗೊಂಡು ಹೋಗ್ತಾಯಿದ್ರು, ಇದು ಸಂಪೂರ್ಣ ಮಾಹಿತಿ ನಮಗಿಲ್ಲ. ಅವರ ಒಂದು ಅಸಿಸ್ಟೆಂಟ್ ಇದ್ದಾರೆ, ಅವ್ರನ್ನ ತಿಳ್ಕೊಬೇಕು ಕೇಳಿ ಅದು ಏನೇನು ಮಾಡ್ತಾಯಿದ್ರು. ಅವ್ರು ಸಹಿ ಮಾಡ್ಕೊಳಕ್ಕಂತ ಹೇಳ್ತಾರೆ ನಮ್ಮ ಮುಂದೆ. ಹಂಗಾಗಿ ನಿಲ್ಲಿಸ್ಬಿಟ್ಟು ನಾವು 112ಗೆ ಇನ್ಫಾರ್ಮ್ ಮಾಡಿದ್ವಿ. ಈಗ 112ನ ಬಂದಿದೆ. 112 ಒಂದು ಸಂಬಂಧಪಟ್ಟ ಸ್ಟೇಷನ್ ಲಿಮಿಟ್ ಯಾವ್ದು ಬರುತ್ತೆ ಆ ಒಂದು ಸ್ಟೇಷನಿಗೆ ಈ ಒಂದು ವಾಹನವನ್ನು ರಂಡರಿಗೆ ಕೊಡೋಂಥ ಕೆಲಸ ಮಾಡುತ್ತೆ. ನೋಡೋಣ ಇದನ್ನು ಮುಂದಿನ ಲೈವ್ನಲ್ಲಿ. ಹಾಗೆ ನಾನು ಇದ್ರದ್ದು ಸಂಪೂರ್ಣ ಮಾಹಿತಿ ಇನ್ನೊಂದು ಲೈವ್ ಅದ್ರ ಮುಖಾಂತರ ನಾನು ತಿಳಿಸ್ಕೊಟ್ಟಿದ್ದೀನಿ. ಬಂಧುಗಳೇ, ನಮಸ್ಕಾರ ಎಲ್ರಿಗೂ. ಕ್ಲೋಸ್ ಮಾಡಿ. ಈಗ ಒಂದು ನಿಮಿಷ ಹಂಗೆ ಇರಲಿ, ವಾಹನ ಹೋಗ್ತಾನೆ ಕ್ಲೋಸ್ ಮಾಡಿ. ಅದ್ರ ಜೊತೆಗೆ ಹೋಗಿದ್ದಾನೆ ಗೊತ್ತಾಯ್ತು, ಬರಲಿ. ಹಾಂ ನೋಡಿ ಏನೇನು ಮೆನ್ಷನ್ ಮಾಡಿದ್ದಾರೆ, ಏನಿಲ್ಲ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಏನೇನು ಸರ್ ತಮ್ಮದು? ನಜೀರ್ ಸಾಬ? ನಜೀರ್ ಅಹಮದ್. ತಾವು ಸರ್ ಅದನ್ನು ಬಿಡಿ ಸರ್, ಅದನ್ನ ಇಡಿ ಸರ್. ಏನು ಇಲ್ಲ ಅದನ್ನ ಇಡಿ ಸರ್. ಇದು ಬಿಡ್ರಿ, ನಾವು ಇದು ಬರ್ಕೊಂಡಿರಲ್ಲ. ಅಲ್ಲ ಇಡಿ ಸರ್. ನಜೀರ್ ಅಹಮದ್ ಅವರು ಅಲ್ರಿ, ಇದು ನೀವು ಬರ್ಕೊಳ್ಳಿ ಸರ್. ಬರ್ಕಂತೀವಿ ಅಷ್ಟೇ. ಹೌದು ಸರ್, ಅದನ್ನ ಇಡಿ ಸರ್. ನೋಡಿ ತೋರಿಸ್ತಾನಂತೆ. ಅಲ್ಲ ಲೈವ್ನಲ್ಲಿ ಗೊತ್ತಾಗ್ಬಿಡಿ ಬಿಡಿ ಸರ್. ಲೈವ್ ನಲ್ಲೇ ಗೊತ್ತಾಗ್ಬಿಡಿ ಸರ್ ಜನಕ್ಕೆ. ಇಡಿ ಸರ್, ಬಿಡಿ. ಅದನ್ನ ಇಡಿ ಸರ್. ಏನ್ ಮಾಡಿದೀವ್ರೆ, ಇದೇನಿದೆ
ಅವರು ಏನೋ ನಜೀರ್ ಸಾಬ್ ಅಂತ ಬರ್ಕೊಂಡಿದ್ದಾರೆ KTV ಅಂತ. ಧನ್ಯವಾದ ಸರ್ ನಿಮಗೆ. ಮತ್ತು ಅಷ್ಟೇ ಈ ಫೋನ್ ನಂಬರ್ ಅವ್ರದ್ದು ನಮ್ಗೆ ಏನು ಮಾತಾಡಿರ್ತೀವಲ್ಲ KTV ಇವೆಂಟ್ ನಂಬರ್ ಇವೆಂಟ್ ಅಂದ್ರೆ ನಾವು ಕಂಪ್ಲೇಂಟ್ ಬಂದ್ರೆ ನಂಬರ್ ಇಲ್ಲ ಸರ್, ಯಾಕಂದ್ರೆ ನಮಗೆ ಮಾಹಿತಿ ಕೊಡೋದ್ರಿಂದ ನಾವು ಈಗ ಸಂಪೂರ್ಣವಾಗಿ ರಾಜ್ಯದ ಜನರಿಗೆ ತಿಳಿಸಬೇಕಾಗತ್ತೆ. ಶ್ರೀಧರ್ ಅಂತ ಭಾಷೆ ಹೇಳ ಫೈಲ್ ತಗೊಂಡು ಎಲ್ಲಿಗೆ ಹೋಗೋದವು? ದಾವಣಗೆರೆಗೆ ತಗೊಂಡು ಫೈಲ್ಗಳು ತಗೊಂಡು ಹೋಗೋದ? ಅಲ್ಲ, ಅವ್ರು ಏನ್ ಕೆಲಸ ಮಾಡ್ತಾರೆ ಶ್ರೀಧರ್ ಅಲ್ಲಿ? ಏನ್ ಮಾಡ್ತಾರೆ ಹೇಳ? ಶ್ರೀಧರ್ ಅವ್ರು ಏನ್ ಕೆಲಸ ಮಾಡ್ತಾರೆ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಧರ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಧರ್ ಅವ್ರು ತಗೊಂಬಂತ ಹೇಳಾರ ನಿಮಗೆ? ನೋಡಪ್ಪ ಎಷ್ಟು ಫೈಲ್ ಮಾತಾಡಿ ಸರ್. ಡ್ರೈವರ್ ಯಾರು ನಿಮ್ಗೆ ಹೇಳ್ತಾರೆ ಯಾರು ತಗೊಂಬ ಅಂತ? ನೀವು ಇಲ್ಲಿ ಶ್ರೀಧರ್ ಅದೇ ಯಾವಾಗ ಇವತ್ತು ಸಂಡೆ ತಗೊಂಬಂತ ಹೇಳಾರ? ಹಾಂ, ಡ್ರೈವರ್ ನಿಮ್ಮ ಬಾಪ್ ನೀನು ಕರೆಸಿದಾರ ಇಲ್ಲಿಗೆ? ನಿನ್ನ ಕರೆಸಿದಾರ ಯಾರು ಇಲ್ಲಿಗೆ? ಯಾರು ಕರೆಸಿದ್ದ? ಇವ್ರಂದ್ರೆ ಅವ್ರ ಹೆಸರಲ್ಲ, ಹೇಳು ಹೆಸರು ಹೇಳ. ಅಜೀರ್ ಸರ್ ಹಂಗೆ ಹೇಳ್ಬೇಕು, ಹೆಸರು ಹೇಳ್ಬೇಕು. ಏನಂತ ಹೇಳಿ ಕಳ್ಸಿದ್ರಪ್ಪ? ಬಾಡಿಗೆ ಹೋಗ್ಬೇಕಂತ ಹೇಳಿ ಕಳಿಸಿದ್ರ? ನೀವು ಎಲ್ಲಿರೋದು? ಆಮೇಲೆ ನಿಮಗೆ ಚಾಲಕರಿಗೂ ಕೂಡ ಒಂದು ಮಾಹಿತಿ ಇರಲಿ. ಬಾಡಿಗೆ ಅಂದ ತಕ್ಷಣ ಏಕಾಏಕಿ ಹೋಗೋದಲ್ಲ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗಿಲ್ಲ, ಏನು ಕಾರಣ ವಿಚಾರಣೆ ಮಾಡ್ಕೊಂಡು ಹೋಗೋದನ್ನ ಕಲೀರಿ. ನಾವು ಚಾಲಕರಿದ್ದೀರಿ, ನಮಗೊಂದು ಬಾಡಿಗೆ ಬರುತ್ತೆ. ಬಾಡಿಗೆ ಬಂದಾಗ ನೀವು ವಿಚಾರಿಸ್ಬೇಕು ಏನಂತೇಳಿ. ಸರ್ ಯಾವ ಕಚೇರಿ, ಏನಿದೆ ಮೆಟೀರಿಯಲ್ಲು, ಯಾಕೆ ಇವತ್ತು ಸಂಡೆ ಹೋಗ್ಬೇಕು ನಾವು ಅನ್ನೋದನ್ನ ಸಂಪೂರ್ಣ ಮಾಹಿತಿ ತಗೋಬೇಕು. ಈಗ ತಮ್ಮ ವಾಹನ ಸೀಜ್ ಆಗತ್ತೆ, ತಾವು ದುಡ್ಡು ತಿನ್ನೋರು ಬಡವರು, ಈಗ ವಾಹನದ ಮೇಲೆ ಲೋನ್ ಇರುತ್ತೆ. ಆ ಲೋನ್ ಹೆಂಗ್ ಕಟ್ತೀರಿ ನೀವು? ವಾಹನದ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಆ ಕಂಪ್ಲೇಂಟ್ ಯಾರು ಸಾಲ್ವ್ ಮಾಡ್ತಾರೆ? ಈಗ ಅಷ್ಟೇ ಬಡತನ ಇದೆ ನಮ್ಮ ರಾಜ್ಯದಲ್ಲಿ, ಗೊತ್ತಿದ್ದು ತಾಮೆ. ಚಾಲಕರಿಗೆ ಒಂದು ಸುರಕ್ಷಿತವಾದ ಮಂಡಳಿ ಇಲ್ಲ, ಚಾಲಕರಿಗೆ ಯಾವುದೇ ಥರದ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನೀವಂತ ಒಂದು ಕಚೇರಿಗಳು ಬಂದು ಕಡತಗಳನ್ನ ತಗೊಂಡು ಹೋಗ್ಬೇಕಾದ್ರೆ ನೀವು ಸ್ವಲ್ಪ ಅನ್ನೋದು ಮುಂಜಾಗ್ರತೆ ಇರಬೇಕು. ಈ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ, ಇಂಥ ಸಮಾಜ ಇದೆ, ಈ ಸಮಾಜದಲ್ಲಿ ಎಂತೆಂಥ ಜನ ಇದ್ದಾರೆ ನೋಡ್ಬೇಕು ತಾವು. ಅದು ಇದೆಲ್ಲ ನಮ್ಮೆಲ್ಲರ ಹೊಣೆ. ಇದು ನಾವು ಈ ಸಮಾಜನ ಒಳ್ಳೆಯ ಸಮಾಜನ ನಿರ್ಮಾಣ ಮಾಡ್ಬೇಕಂತವ್ರು ನಮ್ಮೆಲ್ಲರ ಹೊಣೆ ಇದು. ಅದಕ್ಕೋಸ್ಕರ ನಾವು ಇವತ್ತು ಹಗಲು ಇರಲು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಕೆಲಸ ಮಾಡ್ತಾ ಇದ್ವಿ. ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಡ್ತಾ ಇದ್ವಿ. ಸಾರ್ವಜನಿಕರಿಗೆ ಒಳ್ಳೆ ಸೇವೆ ಕೊಡ್ರಿ ಸರ್, ನೀವು ಸರ್ಕಾರಿ ಅಧಿಕಾರಿ ಇದ್ದೀರಿ, ತಮ್ಮ ಸಂಬಳ ಕೊಡ್ತಾ ಇದೀವಿ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತೇಳಿ. ಅದನ್ನ ಇವರು ದುರುಪಯೋಗ ಬಳಕೊಂಡು ಇವರೆಲ್ಲ ಈ ತರ ವಾಹನಗಳು, ಪ್ರೈವೇಟ್ ವಾಹನಗಳನ್ನ ಬಳಸ್ಕೊಂಡು ಸರ್ಕಾರಿ ಕಚೇರಿಗಳ ದಾಖಲೆ ಒಯ್ತಾ ಇದ್ರೆ ಏನ್ ಹೇಳ್ಬೇಕು? ತಾವ್ಯಾರು ಪ್ರಶ್ನವರ? ಅದು ಏನು ವೆಹಿಕಲ್ ನಿಮ್ದನ? ನೀವು ಮೀಡಿಯಾದವರ? ಯಾವ ಮೀಡಿಯಾ ಸರ್ ತಮ್ಮದು? ಸುವರ್ಣ ವಾಹಿನಿನ? ಒಳ್ಳೇದು ನೋಡಿ, ಇಂಥ ಒಂದು ಮೀಡಿಯಾದವರು ನಮಗೆ ಒಳ್ಳೆ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಇಂಥವ್ರು ಈ ರಾಜ್ಯಕ್ಕೆ ಬೇಕು, ಈ ಸಮಾಜಕ್ಕೆ ಬೇಕು. ಇಂಥವ್ರಿಂದಾನೇ ನಾವು ಒಂದು ಒಳ್ಳೆ ಸಮಾಜನ ಕಟ್ಟೋಕ್ಕಾಗೋದು. ಇಂಥವ್ರು ಇಲ್ಲದೆ ಇದ್ರೆ, ಪ್ರಶ್ನೆ ಮಾಡೋದು ಇಲ್ಲದೆ ಇದ್ರೆ ಈ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಕ್ಕಾಗಲ್ಲ ಖಂಡಿತ. ಕರೆಯಪ್ಪ, ಖಾಸಗಿ ನೌಕರ ಇಲ್ಲಾಂದ್ರೆ ಎಂಪ್ಲಾಯಿನ ಅವ್ರು ಏನು ಕರಿ ಎಲ್ಲೋ ನೋಡ ಮತ್ತೆ ಲೋಗಿ ಗೌರ್ಮೆಂಟ್ ಎಂಪ್ಲಾಯ್ ಐಡಿ ಕಾರ್ಡ್ ಐತಾ ತೋರಿಸ್ರಿ. ಅಂದ್ರೆ ನೀ ಹಂಗೆ ಕಾರ್ಡ್ ತೋರ್ಸಪ್ಪ. ನೀನೇನು ಹಂಗೆ ಮಾಡ್ತೀನಿ? ಬಿಟ್ರೆ ಹಂಗೆ ನಡೆಯಪ್ಪ, ಹೋಗೋಣ. ರಜಾ ಅವರಿಂದ ನಡಿ. ಆಯಿತು ಸರ್, ಆಯ್ತು ಸರ್. ನೀವು ಸರ್ ತುಂಬ ಧನ್ಯವಾದಗಳು ನಿಮಗೆ. ಗೊತ್ತಿಲ್ಲ ಸರ್. ಓಕೆ, ಇದನ್ನ ಫಿನಿಶ್ ಮಾಡಿ. ಈಗ ಫಿನಿಶ್ ಮಾಡಿಬಿಟ್ಟು ಈ ವೆಹಿಕಲ್ನಲ್ಲಿ ಕುತ್ಕೊಳ್ಳಿ. ನಾನು ಒಂದು ನಿಮಿಷ ಸರ್ ಕುತ್ಕೊಳ್ಳಿ ಆ ವೆಹಿಕಲಲ್ಲಿ ನೀವು.
ಈಗ ನಮ್ಮವರು ಸಹ ಈ ಒಂದು ವೆಹಿಕಲ್ನಲ್ಲಿ ಹೋಗ್ತಾ ಇದ್ದಾರೆ. ಆ ಒಂದು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಲಿಮಿಟ್ ಯಾವ್ದು ಬರುತ್ತೆ ಓಕೆ ಸರ್, ಥ್ಯಾಂಕ್ ಯು. ಒಂದು ವೇಳೆ ಈಗ ಆ ಒಂದು ವಾಹನವನ್ನು ಏನು 112ಗೆ ಕರೆಸಿದ್ದೀವಿ ನಾವು, ಅವ್ರ ಜೊತೆಲೇ ಅದನ್ನು ಸಂಬಂಧಪಟ್ಟ ಸ್ಟೇಷನ್ಗೆ ಕೊಯ್ದುಕೊಂಡಿದ್ದಾರೆ. ಈಗ ನಾನು ಆ ಒಂದು ಸ್ಟೇಷನ್ಗೆ ಹೋಗ್ತೀನಿ. ಇಲಾಖೆ ತಾವು ನೋಡ್ಬೋದು, ಇದೇ ಇಲಾಖೆಯ ಒಂದು ವಾಹನ ಆಗಿರುತ್ತೆ. ಅದು ಕಚೇರಿ ಕಡತಗಳಾಗಿರುತ್ತೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಸರ್ಕಾರ ಅಧೀನ ಸಂಸ್ಥೆ, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯಪಾಲಕರ ಅಭಿಯಂತರರು, KIADB ವಲಯ ಕಚೇರಿ ಬಳ್ಳಾರಿ. ಬಂಧುಗಳೇ, ಈ ಒಂದು ಲೈವ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದೆ ಏನೊಂದು ಲೈವ್ನ ಅಪ್ಡೇಟ್ ಮಾಡ್ತೀನಿ ತಮಗೆ, ಅಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಸಂಬಂಧಪಟ್ಟ. ಓಕೆ, ನಮಸ್ಕಾರ ಎಲ್ರಿಗೂ. ಹೆಚ್ಚು ಈ ಒಂದು ವಿಡಿಯೋನ ಶೇರ್ ಮಾಡಿ, ಭ್ರಷ್ಟರನ್ನು ನಮ್ಮ ರಾಜ್ಯದಿಂದ ತೊಲಗಿಸೋಣ, ಒಳ್ಳೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ನಮಸ್ಕಾರ ಬಂಧುಗಳು.